ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ಪಾಠಶಾಲಾ ಬೆರೆಯೋದು ಹೇಗೆ ಕಂಡಿದ್ದಿಲ್ಲಿ, ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ, ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ ಕಲಿತಿದ್ದಿಲ್ಲಿ. ಶಿಕ್ಷಣ ಶಿಕ್ಷೆ ಅಲ್ಲ, ನಮ ಕಾಯುವ ರಕ್ಷೆ, ಪುಸ್ತಕ ಹಿಡಿದ ಕೈ ಸರಿದಾರಿಯ ನಕ್ಷೆ. ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ, ತಿದ್ದೋ ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ. ಓದಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ, ಓದೋ ಮನಗಳಿಗೆ ಯಾವುದು ಇಲ್ಲ. ಪದವಿ ಅಂಕೆ ಇದ್ದರೆ ನೀ ಗೆದ್ದ ಹಾಗಲ್ಲ, ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ.
ಕಾಲಗಳ ಮೀರಿದ ಬಂಧವಿದು ಯಾವ ಬಿಂದುವಿನಲ್ಲಿ ಸಂಧಿಸುವುದು. ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಜೋರಾದ ಚಪ್ಪಾಳೆ ಮುಖಾಂತರ ಅವರನ್ನ ಬರಮಾಡಿಕೊಳ್ಳೋಣ. ಇನ್ನೋರ್ವ ಕ್ರಿಯಾಶೀಲರಾಗಿರ್ತಕ್ಕಂತಹ ಶ್ರೀ ಲಾಲ್ ಸಾಬ್ ಸರ್ ಸಿಆರ್, ಇನ್ನೋರ್ವ ಶಿಕ್ಷಕರ ಮಣಿಕೇರಿ ಶಾಲೆ ವೇದಿಕೆ, ಇನ್ನೋರ್ವ ಶಿಕ್ಷಕರಾಗಿರ್ತಕ್ಕಂತಹ ಶ್ರೀ ಶಂಬಳ ಸರ್ ಎಸ್ ಶಾಲೆ ಕೊಪ್ಪಳ ಕ್ಯಾಂಪ್, ಇವರ ಮುತ್ತುವರಿಸಿದ ಸಹ ಈ ವೇದಿಕೆ ಮೇಲೆ ಆಹ್ವಾನಿಸಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ. ಇನ್ನೋರ್ವ ಶಿಕ್ಷಕಿಯಾಗಿರ್ತಕ್ಕಂತಹ ನೈಮಾಬಾ ಅಲಂಕರಿಸಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ. ಇದೀಗ ತಾನೇ ಆಗಮಿಸಿರತಕ್ಕಂತಹ ದೇವರಾಜ್ ಕಾರಕುಂಟೆಯವರು ಗ್ರಾಮ ಪಂಚಾಯತ್ ಸದಸ್ಯ. ಮೇಡಮ್ ಬಂದಿರತಕ್ಕಂತಹ ಎಲ್ಲಾ ಶಿಕ್ಷಕರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುಗಳು ಹಾಗೂ ನನ್ನ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ನನ್ನೆಲ್ಲ ಮುದ್ದು ಮಕ್ಕಳಿಗೂ ಸಹ ಹಾಗೂ ಇನ್ನಿತರ ಶಾಲೆಯ ಮಕ್ಕಳಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ಸ್ವಲ್ಪ ಕ್ಷಮಿಸಬೇಕು. ಇನ್ನೋರ್ವ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ ಶರಣಪ್ಪ ಸರ್ ಅತಿಥಿ ಶಿಕ್ಷಕರ ಸಂಘದ ಅಧ್ಯಕ್ಷರು ಸಹ ಈ ವೇದಿಕೆಯನ್ನು ಅಲಂಕರಿಸಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಶಾಲೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ದಿನ, ಇಂತಹ ಒಂದು ಸಂಭ್ರಮದ ದಿನವಾಗಿರ್ತಕ್ಕಂಥ ಈ ದಿನವು ಶಾಲಾ ಶಿಕ್ಷಣ ಇಲಾಖೆ ಸಮಗ್ರ ಶಿಕ್ಷಣ ಕರ್ನಾಟಕ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ 2024-25ನೇ ಸಾಲಿನ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದಂತಹ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತೊಂದು ಮುನ್ನುಡಿ, ಕಾಯುವ ದೈವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ. ಕಾಯುವ ದೈವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ. ಬರೆದು ಬಿಡೋಣ ಶುಭಾರಂಭದ ಶುಭ ನುಡಿ. ಬರೆದು ಬಿಡೋಣ ಶುಭಾರಂಭದ ಶುಭ ನುಡಿ ಎನ್ನುವ ಪ್ರಾರ್ಥನಾ ಗೀತೆಯ ಮೂಲಕ ಎಲ್ಲರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಶಿಕ್ಷಕರಾಗಿರ್ತಕ್ಕಂಥ ಕುಮಾರ್ ಶೇಷು ಸರ್ ಅವರು. ಎಲ್ಲರಿಗೂ ಶುಭ ಮುಂಜಾನೆ. ಈ ಒಂದು ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಒಂದು ಪ್ರಾರ್ಥನಾ ಗೀತೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಶಿವ ಸಮಯ ಶುಭ ಸಮಯ ಸಂತಸದ ಸಮಯ ನಿನ್ನೆ ದಯಾಮಯ ಕೃಪೆಯಾಗು ಸದಯ. ಶಿವ ಸಮಯ ಸಂಗೀತ ಶಾರದಯ ವರದಾನ ಯಜುವೆ ಗಂಧರ್ವ ಲೋಕದ ಗಾನ ಪ್ರಭುವೇ. ಸಂಗೀತ ಶಾರದಯ ವರದಾನ ಯಜುವೆ ಗಂಧರ್ವ ಲೋಕ ನಿನ್ನೆ ದಯಾಮಯ ಕೃಪೆಯಾಗು ಸದಯ. ಮಾನಸ ಮಂದಿರ ತೊಳಗೆ ಬೆಳಗಲಿ ಮಾನನಿಧಿಯ ಗಣ ಕರುಣೆಯಲಿ ಬಂದಿರುವೆ ಬರೆದು ಪಾಲಿಸಲೇ ಚರಣದಲ್ಲಿ ವರದಾನ ಇದುವೆ ಗಂಧರ್ವ ಲೋಕದ. ಸಂಗೀತ ಕುರುಡರ ಕಂಗಳ ಮಂಗಳ ಜೋಗಲಿ ನಿನ್ನ ಸುಕೀರ್ತಿ ನಂಬಿ ಭಜಿಸುವೆ ಓ ಗುರುವೇ. ಶಿವ ಸಮಯ ಶುಭ ಸಮಯ ಸಂತಸದ ಸಮಯ ಮಾನನಿಧಿಯ ಗಣ ಕರುಣೆಯಲಿ ಮಾಡಿರುವೆ ಭಯ ನಿನ್ನೆ ದಯಾಮಯ ಕೃಪೆಯಾಗು ಸದಯಾನ ಇದುವೆ ಗಂಧರ್ವ ಲೋಕದ ಗಾನ ಪ್ರಭುವೇ. ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ದೈವಿಕತೆಯನ್ನು ತಂದಿರತಕ್ಕಂಥ ಕುಮಾರ್ ಶೇಷರ್ ಅವರಿಗೆ ಧನ್ಯವಾದಗಳು. ಇರುವ ಪ್ರತಿಭೆಯ ಅನತೆ ನಮ್ಮ ಮನಸ್ಸುಗಳ ಅನನ್ಯತೆ. ನಮ್ಮ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಕಲಿಕಾ ಹಬ್ಬದ ಶುಭಾಶಯಗಳು. ಇವತ್ತು ಅತ್ಯಂತ ವಿಜೃಂಭಣೆಯಿಂದ ಕಲಿಕಾ ಹಬ್ಬವನ್ನು ಮಾಡ್ತಾ ಇದ್ವಿ. ಅದಕ್ಕೆ ಎಲ್ಲ ಹಬ್ಬವನ್ನು
ಯಾವ ರೀತಿ ಆಚರಣೆ ಮಾಡಬೇಕು ಅಂದರೆ ಕಲಿಕೆಯನ್ನು ಅನುಭವಿಸ್ಬೇಕಂತೆ. ಅದನ್ನ ಹೇಗೆ ಅನುಭವಿಸ್ತಾ ಇದ್ದೀವಿ ಅನ್ನೋದನ್ನ ಈ ಒಂದು ಕಾರ್ಯಕ್ರಮವೇ ಒಂದು ಸಾಕ್ಷಿ. ಅತಿಥಿ ಮಹೋದಯರನ್ನ ಸ್ವಾಗತಿಸುವಂತ ಒಂದು ಅದ್ಭುತ ಕ್ಷಣ. ಅದಕ್ಕೆ ಒಂದು ಜೀವನ ಕಲಿಕೆ ಬಹಳ ಅನ್ಯೋನ್ಯವಾಗಿರ್ತಕ್ಕಂಥ ಎರಡು ಪದಗಳು. ಈ ಒಂದು ಕಲಿಕಾ ಹಬ್ಬವನ್ನ ಜೀವನ ಪರ್ಯಂತ ಕಲಿಬೇಕು, ಜೀವನ ಪರ್ಯಂತ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ನಾವು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಈಗ ಮೊಟ್ಟ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಅತಿಥಿಗಳನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸುವಂತ ಒಂದು ಸುಸಂದರ್ಭ. Martin Luther said like that, if you can't play, then run. If you can't run, then walk. If you can't walk, then crawl. Whatever you do, keep moving forward. Life shows like a learning forever, whom to talk. ಅಂದ್ರೆ ಸಾಧ್ಯವಾದ್ರೆ ಹಾರು, ಹಾಡ್ಲಿಕ್ಕಾಗಿಲ್ಲ ಅಂದ್ರೆ ಏನ್ ಮಾಡು, ಸಾಧ್ಯದಷ್ಟು ಓಡು, ಓಡಕ್ಕಾಗಿಲ್ಲ ಏನ್ ಮಾಡು, ಅಂತ ಮಾತನ್ನ ಹೇಳ್ತಾ ನಮ್ಮ ಶಾಲೆಯ ಮುಖ್ಯ ಗುರುಗಳು ಮೂಲಸಾಬ್ ಸರ್ ಅವರಿಗೆ ನಮ್ಮ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ. ಧನ್ಯವಾದಗಳು. 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 ಓಕೆ ಸರ್. ಅಧ್ಯಕ್ಷರಾಗಿರ್ತಕ್ಕಂಥ ಶರಣಪ್ಪ ಸರ್ ಅವರಿಗೆ ಹೂಗುಚ್ಛ ಮೂಲಕ ನಾವು ಸ್ವಾಗತಿಸ್ತಾ ಇದ್ವಿ. ಎಲ್ಲ 8ನೇ ಕ್ಲಾಸಿನ ಮಕ್ಕಳು ಬರೀ, 8ನೇ ಕ್ಲಾಸಿನ ಮಕ್ಕಳು ಸಾಲಿಗೆ ಬರೀ, ಬೇಗ ಬರೀ, ಒಂದು ಸಾಲು ಕೊಡ್ಬೇಕು ಬರೀ. ವೆಲ್ಕಮ್ ಸರ್, ಜಗದೀಶ್ ಸರ್ ಅಂಡ್ ಎಲ್ಲ ಮೇಡಮ್ ಅವ್ರು ಬರೀ. ಮೇಡಮ್ ಎಲ್ಲ ಬನ್ನಿ. ನಿಮ್ಮ ಹೆಸರು ಹೇಳಕ್ಕಾಗಲ್ಲ, ದಯವಿಟ್ಟು ನಿಮ್ಮ ಹೆಸರು ನಮ್ಮ ಮನದಲ್ಲಿದೆ. ನಿಮ್ಮನ್ನು ಸ್ವಾಗತಿಸುವಂತ ಗುಣ ನಮ್ಮ ದೊಡ್ಡದು. ಬನ್ನಿ. ಧನ್ಯವಾದ ಎಲ್ಲ ಶಿಕ್ಷಕ ಶಿಕ್ಷಕಿಯರು ಮೂವತ್ತ ಒಂದು ಅವಾರ್ಡ್ ಅಂತ ತಿಳ್ಕೊಂಡು ಮುದ್ದು ಮನಸ್ಸಿನಿಂದ ವಿದ್ಯಾರ್ಥಿಗಳಿಗೂ ಸಹಿತ ಧನ್ಯವಾದ. ಹಾಗೆ ಗಿಡ್ಡಿ ಶಾಲೆಯ ಮಕ್ಕಳಿಗೂ ಮತ್ತು ಬರಿಮೂರು ಶಾಲೆಯ ಮತ್ತು ಕೊಪ್ಪಳ ಕ್ಯಾಂಪ್ ಶಾಲೆಯ ಮಕ್ಕಳಿಗೆ ಸ್ವಾಗತ. ನಮ್ಮ ಶಿಕ್ಷಕರಿಗೂ ಸಹಿತ ಕೊಡ್ಸೋಣ. ಬನ್ನಿ ಸರ್, ಎಲ್ಲ ಶಿಕ್ಷಕರಿಗೆ ಹೂಗುಚ್ಛ ನೀಡುವ ಮೂಲಕ ಸ್ವಾಗತಿಸೋಣ. ನಮ್ಮ ಶಾಲೆಯ ರೇಣುಕಾ ಮೇಡಮ್, ಲಕ್ಷ್ಮಿ ಟೀಚರ್, ಸುನಂದ ಟೀಚರ್ ಖುಷಿಯಿಂದ ಅನುಭವಿಸೋಣ. ಪ್ರತಿಯೊಂದು ಕ್ಷಣವನ್ನ ಖುಷಿಯಾಗಿ ಎಲ್ಲ ಮುದ್ದು ಮಕ್ಕಳಿಗೆ ಸ್ವಾಗತವನ್ನು ಕೋರ್ತಾ ಅಡ್ವೈಸರ್ ಸಹ ಶಿಕ್ಷಕರು ಇವ್ರಿಗೂ ಸಹ ವಿದ್ಯಾಕಾಂತರ ಅವರನ್ನ ಸ್ವಾಗತವನ್ನು ಕೋರೋಣ. ಸಂಭ್ರಮದ ಹಬ್ಬ ಹಬ್ಬ
ಎಂದು ಭಗವಂತನಲ್ಲಿ ಮನದಾಳದಿಂದ ಪ್ರಾರ್ಥಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮದ ಮುಖ್ಯ ಘಟ್ಟ ಉದ್ಘಾಟನೆ. ಈ ಉದ್ಘಾಟನೆ ಸಮಾರಂಭವನ್ನು ವೇದಿಕೆ ವರ್ತಮಾನದೊಂದಿಗೆ ಭವಿಷ್ಯದ ಸಂಕಲನ ಈ ನಮ್ಮ ಈ ವರದಿ ವಾಚನ. ಹಲೋ, ನಾ ಕಾಣತೀನಿ ಎಲ್ಲರಿಗೂ. ನನ್ನ ಕಿರೀಟ ಯಾರಿಗೆ ಕಾಣತಿಲ್ಲ? ಅಲ್ಲಿ ಯಾರಿಗೆ ಕಾಣತಿಲ್ಲ ನೋಡು. ಸ್ವಲ್ಪ ಸೀದಾ ಕೊಡ್ತೀರಾ? ಒಂದು 10 ನಿಮಿಷ. ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಸಿಂಧನೂರು ಸಮೂಹ ಸಂಪನ್ಮೂಲ ಕೇಂದ್ರ ರಾಮತ್ನಾಳ್ ಇವರ ಸಹಯೋಗದೊಂದಿಗೆ ಇಂದು ನಮ್ಮ ಈ ರಾಮತ್ನಾಳ್ ಶಾಲೆಯಲ್ಲಿ 2024-25ನೇ ಸಾಲಿನ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸೌಂಡ್ ಕೇಳ್ತೈತಿ. ಈ ಒಂದು ನಮ್ಮ ಗ್ರಾಮ ಪಂಚಾಯತಿಯ ಪಿಡಿಒ ಸರ್ ಅಂತ ನಮ್ಮ ಪಿಡಿಒ ಸರ್ ಇವರು ಕೂಡ ವೇದಿಕೆ ಮೇಲೆ ಹಸಿರಾಗುವಂತ ಅವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ನಮ್ಮ ಪಿಡಿಒ ಸರ್ ಎಲ್ಲರೂ ಒಂದು ಜೋರ ಚಪ್ಪಾಳೆ ಬಳಸ್ರಿ. ಅದೇ ರೀತಿಯಾಗಿ ಟೊಪ್ಪಿ ಹಾಕ್ರಿ. ಈ ಒಂದು ತರವಾಗಿ ಆದರೂ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ವಲಯ ಸಂಪನ್ಮೂಲ ಕೇಂದ್ರ ರಾಮತ್ನಾಳ್ ಇವರ ಸಹಯೋಗದೊಂದಿಗೆ 2024-25ನೇ ಸಾಲಿನ ಸಮಾರಂಭದ ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯಮಾನ್ಯರೇ, ನಮ್ಮ ವಲಯದ ಇಸಿಒ ಸರ್ ಅವರೇ, ಪಿಡಿಒ ಸರ್ ಅವರೇ, ಹಿರಿಯ ಮುಖ್ಯ ಶಿಕ್ಷಕರೇ, ಹಿರಿಯ ಶಿಕ್ಷಕರೇ, ಬೇರೆ ಶಾಲೆಗೆ ಹೋಗಿತ್ತು. ಈ ಶಾಲೆಯ ಮುಖ್ಯಗಳು ಅಂತ ಮೌಲಸಾಬ್ ಸರ್ ಅವರು, ಇಲ್ಲ ಸರ್ ಇದು ಒಳ್ಳೆಯ ಕಾರ್ಯಕ್ರಮ ಐತಿ, ಈ ಕಾರ್ಯಕ್ರಮ ನೀವು ಹೇಗಾದ್ರೂ ಮಾಡಿ ನಮ್ಮ ಶಾಲೆಗೆ ನೀವು ಕೊಡಲೇಬೇಕಂತಂದು ನಿಜವಾಗೂ ಅವತ್ತು ಭಾಳ ನಮ್ಮ ನೋಡಿ ಸರ್ ಜಗಳನೂ ಮಾಡಿದ್ದಾರೆ. ಜಗಳ ಮಾಡಿ ಬರ್ತೀವಿ, ನೀವು ನಮ್ಮ ಜೊತೆ ಇರ್ರಿ, ಎಲ್ಲರೂ ಸೇರಿ ಅತ್ಯುತ್ತಮವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಣ, ಯಶಸ್ವಿಗೊಳಿಸೋಣ ಅಂತಂದು ನಮಗೆ ಭರವಸೆ ಕೊಟ್ಟರು. ನಿಜವಾಗೂ ನಾನು ಈ ಕಾರ್ಯಕ್ರಮ ಈ ರೀತಿಯಾಗಿ ಆಯೋಜನೆ ಮಾಡ್ತಾರ ನಮ್ಮ ಮೌಲಸಾಬ್ ಸರ್ ಬಿಟ್ಟು ನಿಜವಾಗೂ ಭಾಳ ಅತ್ಯುತ್ತಮವಾಗಿ ನಮ್ಗೆ ಸರ್ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಇದಕ್ಕೆ ಬೆಂಬಲವಾಗಿ ನಾನು ಭಾಳ ಸಲ ಏನಾರ ತರದಿತ್ತಪ್ಪ ಅಂದ್ರೆ ಏನೋ ಪ್ಲ್ಯಾನ್ ಚೇಂಜ್ ಮಾಡೋದಿತ್ತಪ್ಪ ನಾನು ಜನಪ್ ಸರ್ ಹೇಳಿದ್ದೆ, ಸರ್ ಹಿಂಗೆ ಸರ್ ಹಿಂಗೆ ಆಯ್ತು ಸರ್ ನಾನು ಮೌಲಸಾಬ್ ಸರ್ ಹೇಳ್ತೀನಿ ರೀ, ಮಾತಾಡಿ ಸರ್ ಚೆನ್ನಾಗಿ ಮಾಡೋಣ ಸರ್ ತಂದು ಹೋಟೆಲೆಲ್ಲ ಜನಪ್ ಸರ್ ತಂದು ಕೊಟ್ರು. ನಮ್ಮ ಹೆಡ್ ಮಾಸ್ಟರ್ ಕೂಡ ಹಂಗೆ ಮೌಲಸಾಬ್ ಸರ್ ಅದಕ್ಕೆ ಏನು ಬೇಕು ಸರ್ ಕಾರ್ಯಕ್ರಮ ಆಯೋಜನೆ ಮಾಡೋಕ್ಕೆ, ನೀವು ತಂಬರ್ರಿ ನಾವು ತರ್ತೀವಿ, ಯಾರ್ಯಾರು ಏನು ಬೇಕು ತೊಗೊಂಡು ಬರ್ರಿ, ಒಟ್ಟಿನಲ್ಲಿ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರ್ಬೇಕು ಸರ್ ಅಂತಂದು ನಾವು ಪದೇ ಪದೇ ಹೇಳ್ತಾ ಇದ್ರು. ಹೀಗಾಗಿ ಈ ಕಾರ್ಯಕ್ರಮಕ್ಕೆ ಯಾವುದೂ ಕಿಂಚಿತ್ತು ಕಡಿಮೆ ಮಾಡದೆ ಈ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಏನೆಲ್ಲ ಬೇಕಾಯ್ತು ಅದಕ್ಕಿಂತ ಹೆಚ್ಚಿಂದ ಸಾಮಾನ್ಯನ ತಂದು ಮಟೀರಿಯಲ್ ತಂದು ಆಯೋಜನೆ ಮಾಡಿಬಿಡ್ತಾರೆ. ನಿಜವಾಗೂ ನಾನು ವೈಯಕ್ತಿಕವಾಗಿ ಹಾಗೂ ಇಲಾಖೆ ಪರವಾಗಿ ನಾನು ನಮ್ಮ ಮೌಲಸಾಬ್ ಸರ್ಗೆ ಧನ್ಯವಾದಗಳನ್ನು ಕಲಿಸ್ತಾ ಇದ್ದೇನೆ. ಇನ್ನೊಂದು ರಿಕ್ವೆಸ್ಟ್ ಹಾಗೆ ನಮ್ಮ ಮೌಲಸಾಬ್ ಸರ್ ಏನಪ್ಪ ಅಂದ್ರೆ ಮುಂದಿನ ಅಕಾಡೆಮಿಕ್ ಮುಂದಿನ ಶೈಕ್ಷಣಿಕ ವರ್ಷದ್ರಿ ಯಾವುದಾದ್ರೂ ಕಾರ್ಯಕ್ರಮದ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ ಕಾರ್ಯಕ್ರಮದ ಸುತ್ತೋಲೆಯನ್ನು ಎಲ್ಲರೂ ಟೀಚರ್ಸ್ ಗೆಸ್ಟ್ ಟೀಚರ್ಸ್ ಎಲ್ಲರೂ ಓದ್ಕೊಂಡ್ರಿ ಅಂತ ಭಾವಿಸ್ತೀನಿ. ಓದ್ಕೊಂಡು ಎಲ್ಲ ಮಕ್ಕಳಿಗೆ ಮುಗಿಸಿರಿ ಅಂತ ಅನ್ಕೊಂಡಿರಿ. ಈ ಕಾರ್ಯಕ್ರಮ ಆಗಿನ ಕಾರ್ಯಕ್ರಮಕ್ಕೂ 2 ವರ್ಷದಿಂದ ಏನು ನಾವು ಮಕ್ಕಳ ಹಬ್ಬ ಮಾಡಿದ್ವಿ, ಆ ಕಾರ್ಯಕ್ರಮವು ಈ ಕಾರ್ಯಕ್ರಮವು ಭಾಳ ವ್ಯತ್ಯಾಸ ಇದೆ. ಆ ಕಾರ್ಯಕ್ರಮದಲ್ಲಿ ನಾವು ಕ್ರಾಫ್ಟ್ ವರ್ಕಿಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ವಿ. ಮಕ್ಕಳಿಗೆ
ಕ್ರಾಫ್ಟ್ ವರ್ಕ್ ಮಾಡಿಸೋದ್ರ ಮೂಲಕ ಅವ್ರಿಗೆ ಮನೋರಂಜನೆ ಕೊಡೋದು ಅದರ ಉದ್ದೇಶ ಆಗಿತ್ತು, ಕಲಿಕೆಯಲ್ಲಿ ತೊಡಗಿಸ್ಕೊಳ್ಳೋದು ಅದರ ಉದ್ದೇಶ ಆಗಿತ್ತು. ಆದರೆ ಇವತ್ತು ನಾವು ಕಾರ್ಯಕ್ರಮ ಮಾಡ್ತಾ ಇರೋದು ಬೇರೆ. ಇಲ್ಲಿ ಕ್ರಾಫ್ಟ್ ವರ್ಕ್ಗೆ ನಾವು ಒತ್ತನ್ನು ಕೊಡ್ತಾ ಇಲ್ಲ, ಇಲ್ಲಿ FLNಗೆ ನಾವು ಒತ್ತು ಕೊಡ್ತಾ ಇದ್ವಿ. ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನಕ್ಕೆ ನಾವು ಒತ್ತನ್ನು ಕೊಡ್ತಾ ಇದ್ವಿ. ಪುಸ್ತಕದಲ್ಲಿ ಏನಿದೆಯೋ ಅದನ್ನು ಹೆಕ್ಕ ತೆಗೆದು ನಾವು ಇಲ್ಲೇ ಮಕ್ಕಳನ್ನ ಪರೀಕ್ಷಿಸ್ತಾ ಇದ್ವಿ. ಮಕ್ಕಳಿಗೆ ಕಲಿಕೆ ಎಷ್ಟರ ಮಟ್ಟಿಗೆ ಮನನ ಆಗಿದೆ ಅಂತ ನಾವು ಇಲ್ಲಿ ಪರೀಕ್ಷಿಸ್ತಾ ಇದ್ವಿ. ಹೀಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಏನು 7 ಇವೆಂಟ್ಸ್ಗಳಿವೆ, ಆ 7 ಸ್ಪರ್ಧೆಗಳ ಸಂಬಂಧಪಟ್ಟಂಗೆ 7 ರೂಮ್ಗಳನ್ನ ನಮ್ಮ ಮುಖ್ಯಗಳಾಗಿರ್ಬೋದು, ಅವರ ಸಿಬ್ಬಂದಿ ಆಗಿರ್ಬೋದು, ಅವರ ಅತಿಥಿ ಶಿಕ್ಷಕರಾಗಿರ್ಬೋದು ಎಲ್ಲರೂ ಭಾಳ ಅಚ್ಚುಕಟ್ಟಾಗಿ ಆಯ್ಕೆ. ಆ ರೂಮ್ ನೋಡಿದ್ರೆ ನೀವು ನೋಡಲ್ಲ ಹೆಂಗೆ ಮಿಂಚಾತವ ರೂಮ್, ಮಕ್ಕಳಿಗೆ ಒಳಗೆ ಹೋಗ್ಸತೈತಿ ಏನೇಟ್ರ ಸರ್ ಅಂತ ಅನ್ಕೊಂಡು ಮಿಂಚಾಗತ್ತವ. ಆ ರೀತಿಯಾಗಿ ಆಯ್ಕೆ ಮಾಡ್ತಾರೆ. ಅಲ್ಲಿ ಈ ಸ್ಪರ್ಧೆ ನಮಗೆ ಅಚ್ಚುಕಟ್ಟಿಗೆ ನೆರವೇರಬೇಕು, ಯಶಸ್ವಿ ಆಗ್ಬೇಕಂದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ನಿರ್ಣಾಯಕರಾಗಿರ್ತಾರೆ. ಸೊ ಹಾಗಾಗಿ ನಿರ್ಣಾಯಕರನ್ನ ನಮ್ಮ ಕಾರ್ಯಾಲಯದಿಂದ ರಾಘವಪುರಿ ಕ್ಲಸ್ಟರಿಂದ ನಮ್ಮ ನಿರ್ಣಾಯಕರು ಆಗಮಿಸ್ತಾರೆ. ಆ ನಿರ್ಣಾಯಕರು ಯಾವುದೇ ಭೇದ ಭಾವವಿದೆ, ಪಕ್ಷಪಾತವಿದೆ, ಅತ್ಯುತ್ತಮವಾದ ಫಲಿತಾಂಶವನ್ನು ನೀಡ್ತಾರೆ. ಆದರೆ ಇಲ್ಲಿ ಬಂದಂಥ ಶಿಕ್ಷಕರಲ್ಲಿ ಒಂದು ಮನವಿ, ನಂದು ರಿಕ್ವೆಸ್ಟ್ ಏನಪ್ಪ ಅಂದ್ರೆ, ಸ್ಪರ್ಧೆ ನಡೀತಿರ್ಬೇಕಾದ್ರೆ ಯಾವೊಬ್ಬ ಶಿಕ್ಷಕರು ಕೂಡ ಒಳಗಡೆ ಹೋಗ್ಬೇಡ್ರಿ. ನಿಮ್ಮ ಮಕ್ಕಳನ್ನ ಕಳಿಸ್ರಿ, ನೀವು ಹೊರಗಡೆ ಬಂದ್ಬಿಡ್ರಿ. ಇಲ್ಲ ಸರ್ ನಾ ಕೂಡ್ತೀನಿ ನೋಡ್ತೀನಿ ನಮ್ಮ ಮಗು ಇದು ಸರ್ ಅವಕಾಶ ಇಲ್ಲ. ದಯವಿಟ್ಟು ನಿರ್ಣಾಯಕರು ಯಾವುದೇ ವಿಚಾರ ಮಾಡದೆ ಶಿಕ್ಷಕರನ್ನ ಹೊರಗೆ ಕಳಿಸ್ಬಿಡ್ರಿ. ಅಲ್ಲಿ ಸ್ಪರ್ಧೆ ಮಾಡ್ತಿರ್ಬೇಕಾದ್ರೆ ಕೇವಲ ಮಗು ಮಾತ್ರ ಇರಬೇಕು. ಈ ಶಾಲೆ ಏನು ಆಯೋಜಕರಿದ್ದಾರೆ ಅವ್ರಿಗೆ ಅವಕಾಶ ಇದೆ. ಈ ಶಾಲೆ ಶಿಕ್ಷಕರು, ಅತಿ ಶಿಕ್ಷಕರು ಅವ್ರು ಒಳಗಡೆ ಬಂದು ನಿಮ್ಗೆ ಸಪೋರ್ಟ್ ಮಾಡ್ತಿರ್ತಾರೆ, ಅವ್ರಿಗೆ ಅವಕಾಶ ಕೊಡ್ರಿ. ಬೇರೆ ಶಾಲೆ ಶಿಕ್ಷಕರು ಬಂದರೆ ದಯವಿಟ್ಟು ಅವ್ರಿಗೆ ಅವಕಾಶ ಕೊಡಬೇಡ್ರಿ, ಹೊರಗಡೆ ಕಳಿಸ್ಬಿಡ್ರಿ. ಇಷ್ಟು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಅನ್ನೋದಕ್ಕಿಂತ ಅದ್ಧೂರಿಯಾಗಿ ನೆರವೇರಿಸಿದ್ದಾರೆ, ಆಯೋಜನೆ ಮಾಡಿದ್ದಾರೆ. ಈ ಎಲ್ಲ ಕಾರ್ಯಕ್ರಮವನ್ನು ನೀವು ಎಲ್ಲರೂ ಸೇರಿಕೊಂಡು ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ ನಾನು ಈ ಪ್ರಾಸ್ತಾವಿಕ ನುಡಿಗಳಿಗೆ ನಾನು ವಿರಾಮವನ್ನು ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮಾಡಿರ್ತಕ್ಕಂಥ ರಾಮನಾಥ್ ಕಳೇಶ್ವರನ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀ ಲಾಲ್ಸೋತ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಸಭೆಯ ಪ್ರಗತಿ ಗೌರವದ ಮಾತಿನ ಸರತಿ, ನೀವೇ ನಮ್ಮ ಮುಖ್ಯ ಅತಿಥಿ, ನಿಮ್ಮಂಥ ವ್ಯಕ್ತಿಗಳೇ ನಮಗೆಲ್ಲ ಸ್ಫೂರ್ತಿ, ನಿಮ್ಮಂಥ ವ್ಯಕ್ತಿಗಳೇ ನಮಗೆಲ್ಲ ಸ್ಫೂರ್ತಿ ಅಂತ. ನೀವೆಲ್ಲ ಚಪ್ಪಾಳೆ ಹೊಡಿತಾ ಇದ್ರೆ ಚಪ್ಪಾಳೆ ಹೊಡಿಬೇಕಾದ್ರೆ ಹುಡುಗ ಹೊಡಿಬೇಕು. ನಿಮ್ಗೆ ಗೊತ್ತಾಗೈತಿ, ಈಗ ಮಾತಾಡಕ್ಕೆ ಬರೋಂಗಿಲ್ಲ, ಚಪ್ಪಾಳೆ ಹೊಡ್ಬಾರ್ದು ಅಂತ. ಹೌದಾ? ಇಲ್ಲ ಹೌದಲ್ಲ? ಹೊಸವಾಗೈತಿ, ನಾವು ಹೊಸ ಹೇಳ್ತಿದ್ದಲ್ಲ, ಹೊಸವಾಗೈತೆ ನಮ್ಮ ಹುಡುಗರಿಗೆ ಅರ್ಥ. ಎಲ್ಲಿ ಜಾಸ್ತಿ ಹೊತ್ತು ಬರೋಂಗಿಲ್ಲ. ಈ ಸುಂದರ ಸಮಾರಂಭದ ವೇದಿಕೆ ಮೇಲೆ ಆಶಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿಯ ಅಧ್ಯಕ್ಷರೇ, ಸರ್ವ ಸದಸ್ಯರೇ, ನಮ್ಮ ಇಲಾಖೆಯ ಅಧಿಕಾರಿ ಆಗಿರ್ತಕ್ಕಂಥ ಹನುಮಂತಪ್ಪ ನಾಯ್ಕ ಸರ್ ಅವರೇ, ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಮನಸ್ಸು ಸರ್ ಅವರೇ, ಹಾಗೂ ಎಲ್ಲ ಶಾಲೆಯ ಮುಖ್ಯ ಗುರುಗಳೇ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳೇ, ಎಲ್ಲ ಶಾಲೆಯ ಶಿಕ್ಷಕ ವೃಂದದವರೇ, ಮುದ್ದು ಮಕ್ಕಳೇ, ಈಗ 3 ವರ್ಷದ ಹಿಂದಗಡೆ ನಮ್ಮ ಕರ್ನಾಟಕ ಸರ್ಕಾರ ಕಲಿಕಾ ಹಬ್ಬ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಜಾರಿ ತಗೊಂಡು, ಈ ಜಾರಿ ತರಬೇಕಾದ್ರೆ ಮಕ್ಕಳಲ್ಲಿ ಒಳಗಿರ್ತಕ್ಕಂಥ ಸೃಜನಾತ್ಮಕ ಶಕ್ತಿಯನ್ನು ಹೊರತೆಗಿಬೇಕು ಅಂತ ಉದ್ದೇಶ ಇಟ್ಕೊಂಡು ನಮ್ಮ ಕರ್ನಾಟಕ ಸರ್ಕಾರ ಈ ಒಂದು ಕಲಿಕಾ ಹಬ್ಬ ಅನ್ನೋದನ್ನ ಜಾರಿ ತಗೊಂಡು, ಜಾರಿ ತಂದಂಥ ಸಂದರ್ಭದಲ್ಲಿ 27 ಅಂಶಗಳನ್ನು ಇಟ್ಕೊಂಡಿದ್ರು. ಈಗ 2 ವರ್ಷದ ಹಿಂದಗಡೆ ನಾವು ಬನ್ನೂರಿನಲ್ಲಿ ಮಾಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ 27 ಅಂಶಗಳನ್ನು ಒಂದು ಈ ಕಲಿಕಾ ಹಬ್ಬದಲ್ಲಿ ಇಟ್ಟಿದ್ರು. ಅದಕ್ಕೆ ತರಬೇತಿದಾರರಾಗಿ ನಿಮ್ಮ ಶಾಲೆಯ ಅಡ್ವೇಸರ್ ಅವರೇ ತರಬೇತಿ ಕೊಡ್ತಾ ಇದ್ರು. 1 ವರ್ಷ ಈಗ ತರಬೇತಿ ತಗೊಂಡಿದ್ದಾರೆ ಅವರು ಕಲಿಕಾ ಹಬ್ಬದ್ದು. ಬಟ್ ಈ ವರ್ಷ ಏನು ಮಾಡಿದ್ರು, FLN ಅಂತ ಬಂದಿರೋದ್ರಿಂದ ಬುನಾದಿ ತರಬೇತಿ ಮಕ್ಕಳಿಗೆ ಬುನಾದಿ ನಾವು ಚೆಕ್ ಮಾಡಬೇಕಾಗಿದೆ. ಹಾಗಾಗಿ ಪ್ರಾಥಮಿಕ ಶಾಲೆಗೆ ಅವಾಗ ಹೋಸಲ ಪ್ರೌಢಶಾಲೆಗಳು ಇತ್ತು, 1ನೇ ತರಗತಿಯಿಂದ 10ನೇ ತರಗತಿಗೆ ಇತ್ತು. ಈ ವರ್ಷ ಕೇವಲ ಕಿರಿಯ ಪ್ರಾಥಮಿಕ ಶಾಲೆಗೆ ಮಾತ್ರ ಮಾಡಿದಾರ. ಸೊ ಕಿರಿಯ ಪ್ರಾಥಮಿಕ ಶಾಲೆ ಇರ್ತಕ್ಕಂಥ ಮಕ್ಕಳಲ್ಲಿ ಸೃಜನಾತ್ಮಕ ಶಕ್ತಿಯನ್ನು ಹೊರತೆಗಬೇಕಾಗೈತೆ ನಾವಿತ್ತು. ಯಾಕೆ ಇದನ್ನ ಸರ್ಕಾರ ಯಾಕೆ ಜಾರಿ ತಗೊಂತ ಸ್ವಲ್ಪ ಹಿನ್ನೆಲೆಯನ್ನು ಹೇಳ್ತಾ ಹೋಗ್ತೀನಿ. ಕರ್ನಾಟಕ ಸರ್ಕಾರದ ಉದ್ದೇಶ ಇಷ್ಟೇ, 2035 ಒಳಗೆ ಮಕ್ಕಳಲ್ಲಿರ್ತಕ್ಕಂಥ ಕಲೆಗಳು, ಅಂತರ್ಗತ ಕಲೆಗಳನ್ನ ಹೊರತೆಗಬೇಕಾಗೈತಿ. ಹೊರತೆಗಿಬೇಕು ಅಂದ್ರೆ ಆ ಸಣ್ಣ ಮಕ್ಕಳು ನೀವೇನಿರಲ್ಲ, ಚಿಕ್ಕ ಮಕ್ಕಳಲ್ಲಿ ನಿಮ್ಮಲ್ಲಿ ಬೇರೆ ಬೇರೆ ಇರ್ತಕ್ಕಂಥ ಒಂದು ಕಲೆ ಇದೆ. ಆ ಕಲೆಯನ್ನು ಹೊರತೆಗಬೇಕಾಗಿದೆ. ಉದಾಹರಣೆಗೆ ಈ ಸಲ ಗಟ್ಟಿ ಹೇಳುವುದು ಅಥವಾ ಗಟ್ಟಿ ಓದುವುದು ಅನ್ನೋದು, ಕಂಠಪಾಠ ಮಾಡೋದಿರ್ಬೋದು, ಬೇರೆ ಬೇರೆ ಹವ್ಯಾಸಗಳು. ಈಗ ನಮ್ಮ ಸಿಂಧನೂರು ತಾಲೂಕಲ್ಲಿ 11 ಶಾಲೆಗಳನ್ನು ಆಯ್ಕೆ ಮಾಡಿದಾರ. ಯಾವುದಕ್ಕೆ? ಈ ಕಲಿಕಾ ಹಬ್ಬದಲ್ಲಿ ಆಯ್ಕೆಯಾಗಿ
ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದಲ್ಲಿ ಯಾರು ಉನ್ನತವಾಗಿ ಸ್ಥಾನ ಪಡೆದಿರಲ್ಲ ಅವ್ರಿಗೆ ನಾವು ಚಿತ್ರದುರ್ಗದಲ್ಲಿ 11 ಶಾಲೆಗಳಿದಾವ. ಏನಪ್ಪಾ ಅಂತಂದ್ರೆ ಆ ಕಲ್ತಿರ್ತಕ್ಕಂಥ ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ಆ ಶಾಲೆಯಲ್ಲಿ ಅದು ವಿಶೇಷ ಶಿಕ್ಷಣವಾಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ. ಹೌದಾ? ಈಗ ಉದಾಹರಣೆ ಹುಡುಗಿಯರು ಬ್ಯೂಟಿ ಅಂಡ್ ವೆಲ್ನೆಸ್ ಅಂತ ಹೇಳಿ ಇಲ್ಲಿ ಜೋಳಿಗೆ ಸ್ಕೂಲ್ ಕೊಟ್ಟಿವಿ ನಾವು. ಬ್ಯೂಟಿ ಅಂಡ್ ವೆಲ್ನೆಸ್ ಈ ಮೇಕಪ್ ಮಾಡಿಸಿ ಮಾಡ್ಕೊಂಡ್ರಲ್ಲ ಹುಡುಗಿಯರು, ಹೋಗ್ತಾರಲ್ಲ ಮದುವೆ ಇದ್ದಾಗ ಬ್ಯೂಟಿ ಪಾರ್ಲರ್ ಹೋಗ್ತಿರಲ್ಲ ನೀವೆಲ್ಲ ಮದುವೆ ಹೋಗ್ತಾರಿಲ್ಲ. ಹಾ ರೈಟ್. ಅಲ್ಲಿ ಹೋಗ್ಬೇಕಾದ್ರೆ 5,000 10,000 ಖರ್ಚು ಮಾಡ್ತಾರ. 5,000 10,000 ಖರ್ಚು ಮಾಡಬಹುದು. ನಮ್ಮ ಹುಡುಗಿರಿಗೆ ನಾವು ತರಬೇತಿ ಕೊಡೋಣ, ಮನೆಯಲ್ಲೇ ಮಾಡ್ಕೊಳ್ಳೋರು, ಹೊರಗಡೆ ಹೋಗೋದು ಬೇಕಿಲ್ಲ. ಹೌದಾ? ಅದಕ್ಕೆ ಬ್ಯೂಟಿ ಅಂಡ್ ವೆಲ್ನೆಸ್ ಅನ್ನುವಂಥ ಒಂದು ತರಬೇತಿ ಕೋರ್ಸ್ ಕೊಟ್ಟಿದಾರ. ಇಲ್ಲಿ ನಮ್ಮ ಜೋಳಿಗೆ ಸ್ಕೂಲಲ್ಲಿ ಇದೆ, ಆಲ್ಗೂರು ಸ್ಕೂಲಲ್ಲಿ ಇದೆ, ಇಲ್ಲಿ ತಿರುವೂರು ಸ್ಕೂಲಲ್ಲಿ ಇದೆ, ಗುಂಡ ಸ್ಕೂಲಲ್ಲಿ ಇದೆ. ನಮಗೂ ಬರುತ್ತೆ. ನೆಕ್ಸ್ಟ್ ಒಂದು ಮುಂದಿನ ಆಗಬೇಕು ನಮಗೂ ಬರ್ತದೆ, ಮನುಷ್ಯನಿಗೂ ಬರ್ತದೆ. ನೀವು ವಿಷಯವನ್ನು ಆಯ್ಕೆ ಮಾಡ್ಕೊಂಡು ಅದನ್ನೇ ಈಗ ಹುಡುಗಿಯರಿಗೆ ಅಂದ್ಕೊಟ್ರು. ಹುಡುಗಿರಿಗೆ ಒಂದು ಕ್ರಾಫ್ಟ್ ಕೊಟ್ಟಿದಾರ, ರಾಟಿ ಹೊಲಿಯೋದು. ಅದು ಕೂಡ ವಿಶೇಷ ಆಗಿರ್ತಕ್ಕಂಥದ್ದನ್ನ ಈ ಕಲಿಕಾ ಹಬ್ಬದೊಳಗೆ ಯಾರು ಉನ್ನತ ಪಡೆದ ವಿದ್ಯಾರ್ಥಿಗಳನ್ನ ಸೇರಿಸ್ಕೊಂಡು ಏನೋ ಉದ್ದೇಶ ಇಟ್ಕೊಂಡಿದ್ದಾರೆ. ಇನ್ನು ಹುಡುಗರಿಗೆ ಎಲೆಕ್ಟ್ರಿಕ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಅಂಶಗಳನ್ನ ಇಟ್ಕೊಂಡು ಮುಂದಿನ ವೃತ್ತಿ ಜೀವನ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ಕರ್ನಾಟಕ ಸರ್ಕಾರ ಈ ಒಂದು ಕಲಿಕಾ ಹಬ್ಬ ಅಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಅಂತರ್ಗತವಾಗಿರ್ತಕ್ಕಂಥ ಶಕ್ತಿ ಏನು ಅನ್ನೋದನ್ನ ಪ್ರಾಥಮಿಕ ಹಂತದಲ್ಲಿ ಶಿಕ್ಷಕ ಗುರುತು ಮಾಡಿ ಪ್ರೌಢಶಾಲೆ ಕಳಿಸ್ತಾರಲ್ಲ, ಆ ಪ್ರೌಢಶಾಲಾ ಹಂತದಲ್ಲಿ ಆ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಆ ವಿದ್ಯಾರ್ಥಿಗಳು ಮುಂದೆ ಅದೇ ವಿಷಯವನ್ನು ಕಲಿತು ತಮ್ಮ ಜೀವನವನ್ನ ಅಳವಡಿಸಿಕೊಳ್ಳಿ ಅನ್ನುವಂಥ ಉದ್ದೇಶ ಇಟ್ಕೊಂಡಿದ್ದ ಘನ ಸರ್ಕಾರ. ಸೊ ಹಾಗಾಗಿ ಈ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಈ ಒಂದು ಕಲಿಕಾಪವನ್ನ ವಾತಾವರಣ ಮಾಡ್ತಾ ಇದ್ದಾರೆ. ಸೊ ಇವತ್ತು ಕಲಿಕಾಪಲ್ಲಿ ಮಾಡ್ತಿದ್ರೆ ಬಹಳ ಖುಷಿ ಆಯಿತು. ಯಾಕಂದ್ರೆ ಆ ಒಂದು ತರಬೇತಿ ಮೊನ್ನೆ ಜಾವಡಗಿ ಶಾಲೆಯೊಳಗೆ ಹೋದಾಗ ವಲಸಾಬ್ ಸರ್ ಅವರು ಖಂಡಿತ ನಮಗೆ ಬೇಕು ಅಂತ ಇದ್ರು. ನಮ್ಮ CRP ಸರ್ ಅವರು ಜಾವಡಿಗೆ ಮಾಡೋದು ಅಂತ ಇದ್ರು. ನಮಗೊಂದು ಗೊಂದಲ ಆಗಿಬಿಟ್ಟಿತ್ತು, ಜಾವಡಿಗೆ ಮಾಡೋದು ಇಲ್ಲಿ ಮಾಡೋದು ಅಂತ. ಆದ್ರೆ ವಲಸಾಬ್ ಸರ್ ಅವರಿಗೆ ನಾವು ಬಹಳ ಋಣಿ ಆಗಿರ್ತೀವಿ. ಇಷ್ಟು ಅಚ್ಚುಕಟ್ಟಾಗಿ ಬಹಳ ಅವ್ರು ನಮ್ಗೆ ಏನಾವತ್ತು ವಾಗ್ವಾದ ಮಾಡಿದ್ರು, ಅದಕ್ಕಿಂತ ಚಂದನ ಮಾಡ್ಕೊಟ್ಟಿದಾರ. ಹಾಗಾಗಿ ವಲಸಾಬ್ ಸರ್ ಅವರಿಗೆ ತುಂಬ ಧನ್ಯವಾದ. ನನಗೆ ಮಾತನಾಡ ಅವಕಾಶ ಕೊಟ್ಟಿರ್ತಕ್ಕಂಥ ವೇದಿಕೆ ಅಂತಕ್ಕಂಥ ಗಣ್ಯಮಾನ್ಯರಿಗೂ ಮುದ್ದು ಮಕ್ಕಳಿಗೂ ಎಲ್ಲ ಶಿಕ್ಷಕ ಬಂಧುದವರಿಗೂ ನಮಸ್ಕಾರ. ನನ್ನ ಮಾತುಕತೆ ಹೇಳುತ್ತೇನೆ. ಜೈ ಜಯ ಕರ್ನಾಟಕ ಮಾತೆ. ಅತ್ಯಂತ ಅದ್ಭುತವಾಗಿ ತಮ್ಮ ವಿಚಾರಣೆಗಳನ್ನು ಈ ಒಂದು ಕಾರ್ಯಕ್ರಮದ ಮುಂದೆ ಮಂಡನೆ ಮಾಡಿರ್ತಕ್ಕಂತಹ ಮಲ್ಲಗೌಡ ಸರ್ ಅವರಿಗೆ ಆತ್ಮೀಯವಾದ ಧನ್ಯವಾದಗಳು. ಅದೇ ರೀತಿಯಾಗಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಶ್ರೀ ಮೋಯಿನ್ ಪಾಷಾ ಸರ್, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ರಾಮತ್ಮಳ, ಇವರು ಒಂದೆರಡು ಅತಿಥಿ ನುಡಿಗಳನ್ನು ಆಡಬೇಕೆಂದು ವಿನಂತಿಸಿಕೊಳ್ತಾ ಇದ್ದಾರೆ. ಈ ಕಲಿಕಾ ಹಬ್ಬದ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗುರುಗಳಿಗೂ, ಮುಖ್ಯ ಅತಿಥಿಗಳಿಗೂ ಹಾಗೂ ಈ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗ ಹಾಗೂ ಈ ಕಲಿಕಾ ಹಬ್ಬಕ್ಕೆ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮತ್ತು ಈ ಕಲಿಕಾ ಹಬ್ಬ ವ್ಯಾಪ್ತಿಯ ಹಾಜರಾಗಿರುವಂತಹ ಎಲ್ಲ ಗುರುಗಳಿಗೂ ಮತ್ತು ಪ್ರೀತಿಯ ಎಲ್ಲ ಮಕ್ಕಳಿಗೂ ನಾನು ಬೆಳಗಿನ ಶುಭೋದಯ ಹೇಳುತ್ತಾ ಈ ಕಲಿಕಾ ಹಬ್ಬದ ಬಗ್ಗೆ ಒಂದೆರಡು ಮಾತುಗಳನ್ನಾಡಲು ಇಚ್ಛಿಸುತ್ತೇನೆ. ನಮಗೆ ಗುರುಗಳು ಮಾತಾಡ್ದಂಗೆ ಮಾತಾಡಕ್ಕೆ ಬರೋದಿಲ್ಲ. ನಮ್ಮದು ಬೇರೆ ಬೇರೆ, ನಮ್ಮ ಮಾತಿನ ಶೈಲಿನೇ ಬೇರೆ ಇರ್ತದೆ. ನಿಮ್ಮಂಗ ಒಳ್ಳೆ ಪದಗಳ ಜೋಡಣೆ ಅವೆಲ್ಲ ನಮ್ಗೆ ಬರೋದಿಲ್ಲ. ಸ್ವಲ್ಪ ದಯವಿಟ್ಟು ಸಹಿಸ್ಕೊಳ್ಬೇಕು ನಾವು. ಫಸ್ಟ್ ಆಫ್ ಆಲ್ ಕಲಿಕಾ ಹಬ್ಬ. ಕಲಿಕೆ ಅಂದ್ರೇನು, ಶಿಕ್ಷಣ ಅಂದ್ರೇನು, ಜ್ಞಾನ ಅಂದ್ರೇನು, ಇವು ಮೂರು ನಾವು ಫಸ್ಟ್ ತಿಳ್ಕೋಬೇಕು. ಫಸ್ಟ್ ನಾವು ಜನನ ಆದ್ಮೇಲೆ ಕಲಿಕೆ ಅನ್ನೋದು ನಮ್ಮ ತಾಯಿ ತಂದೆ ನಮ್ಮ ಮನೆಯಿಂದನೇ ಬರುತ್ತೆ. ಆಮೇಲೆ ನಾವು ಅಂಗನವಾಡಿಗೆ ಬರ್ತೀವಿ, ಶಾಲೆಗಳಿಗೆ ಬರ್ತೀವಿ, ಅಲ್ಲಿ ನಾವು ಕಲಿತೀವಿ. ಏನು ಕಲಿತೀವಿ? ಶಿಕ್ಷಣ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ವಿ ನಾವು. ಮೊದಲೆಲ್ಲ ಗುರುಕುಲ ಪದ್ಧತಿಯಲ್ಲಿತ್ತು, ವೈದಿಕ ಆಚರಣೆಗಳು, ನಮ್ಮ ಪುರಾಣಗಳು ಅದನ್ನೆಲ್ಲ ಅಭ್ಯಸಿದ್ವಿ. ಆದರೆ ಬರ್ತಾ ಬರ್ತಾ ನಮ್ಮ ದೇಶ ಅಭಿವೃದ್ಧಿ ಯಾವ ರೀತಿ ಆಗ್ತದೋ ಆ ರೀತಿ ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಬದಲಾವಣೆ ಆಗ್ತದ. ಈಗಿನ ಶಿಕ್ಷಣ ಪದ್ಧತಿ 1ರಿಂದ 7ನೇ ತರಗತಿ ಪ್ರಾಥಮಿಕ, 8ರಿಂದ 10 ಪ್ರೌಢ, ಆಮೇಲೆ PU ಡಿಗ್ರಿ, ಈ ರೀತಿ ಒಂದು ಪದ್ಧತಿಯನ್ನ, ಶಿಕ್ಷಣ ಪದ್ಧತಿಯನ್ನ ಅಳವಡಿಸ್ಕೊಂಡಿದ್ವಿ ನಾವು. ಆಯಾ ವರ್ಷದಲ್ಲಿ 1ನೇ ತರಗತಿ 2ನೇ ತರಗತಿ ಏನೇನು ನಾವು ಒಂದು ಪದ್ಧತಿಯಲ್ಲಿ ಇಷ್ಟೇ ಶಿಕ್ಷಣ ಅಂತ ಸರ್ಕಾರ ಒಂದು ರೂಪುರೇಷೆಯನ್ನು ಮಾಡಿ ಒಂದು ಪುಸ್ತಕಗಳನ್ನ ಬಿಡುಗಡೆ ಮಾಡಿರ್ತದೆ. ಅದನ್ನ ನಾವು ಕಲಿಬೇಕು. ಆ ವರ್ಷದ ಶಿಕ್ಷಣವನ್ನು ಆ ವರ್ಷದಲ್ಲೇ ಕಲಿಯಬೇಕು. ಅದೆಲ್ಲ ಪೂರ್ತಿ ಆದ್ಮೇಲೆ ಅದು ನಾವು ಎಕ್ಸಾಮ್ ತಗೊಳ್ತಾರೆ, ಪರೀಕ್ಷೆಗಳನ್ನ ತಗೊಳ್ತಾರೆ ನಿಮ್ಮ ಗುರುಗಳು.
ಆ ಪರೀಕ್ಷೆಗಳಲ್ಲಿ ಪಾಸ್ ಆಗಲು ನಾವು ಕಲಿಕೆ ನಮ್ಗೆ ಅವಶ್ಯಕ. ಶಿಕ್ಷಣನೇ ಅವಶ್ಯಕ. ಯಾಕೆ ನಮಗೆ ಶಿಕ್ಷಣ ಯಾಕೆ ಅವಶ್ಯಕತೆ ಅಂದರೆ ನಮ್ಮ ಕತ್ತಲಿನಿಂದ ಬೆಳಕಿನೆಡೆಗೆ ನಮ್ಮ ಜೀವನವನ್ನು ಒಯ್ಯುತ್ತೆ ನಮ್ಮ ಶಿಕ್ಷಣ. ಅದರ ಸಲುವಾಗಿ ನಮ್ಮ ಶಿಕ್ಷಣ ಬಹಳ ಅವಶ್ಯಕತೆ. ಯಾಕೆ ಕಲಿಕೆ ಮತ್ತು ಶಿಕ್ಷಣ ಅವಶ್ಯಕ ಅಂತ ನಮ್ಮ ಗುರುಗಳು ಒಂದು ಕತೆ ಹೇಳ್ತಿದ್ರು. ಮೋಸ್ಟ್ಲಿ ನಮ್ಮ ಗುರುಗಳಿಗೆ ಎಲ್ಲರಿಗೂ ಆ ಕತೆ ಗೊತ್ತಿರ್ತದ, ಆದ್ರೂ ನಾನು ಮಕ್ಕಳಿಗೆ ಹೇಳ್ತೀನಿ. ಇಬ್ಬರು ಅಣ್ಣ ತಮ್ಮಂದ್ರು ಇರ್ತಾರೆ. ಒಬ್ಬರು ಅಣ್ಣ, ಒಬ್ಬರು ತಮ್ಮ. ಇಷ್ಟೇ ಕಥೆಯಲ್ಲಿ ಬರೋ ಪಾತ್ರಗಳು. ಅಣ್ಣ ಸ್ವಲ್ಪ ಬುದ್ಧಿ ಇರುತ್ತೆ ಅವನಿಗೆ, ತಮ್ಮನಿಗೆ ಯಾವುದೇ ಬುದ್ಧಿ ಇರೋದಿಲ್ಲ. ಅಣ್ಣ ಏನು ಹೇಳ್ತಾನೋ ಅದೇ ವೇದ ವಾಕ್ಯ ಅವನಿಗೆ. ದೊಡ್ಡವರಾಗ್ತಾರೆ, ಎಲ್ಲರೂ ಒಟ್ಟಿಗೆ ಇರ್ತಾರೆ. ಸ್ವಲ್ಪ ಅಣ್ಣನ ಮನಸ್ಥಿತಿ ಬೇರೆ ಆಗ್ತದೆ ದೊಡ್ಡವರಾದ್ಮೇಲೆ. ಅವರ ಆಸ್ತಿಗಳು ಮೂರೇ: ಒಂದು ತೆಂಗಿನಕಾಯಿ ಗಿಡ, ಒಂದು ಕಂಬಳಿ, ಒಂದು ಅವ್ರದ್ದು ಹಸು. ಈಗ ಆಸ್ತಿಯಲ್ಲಿ ಭಾಗ ಮಾಡ್ಕೋಬೇಕು ಇಬ್ರು. ಯಾವ ರೀತಿ ಭಾಗ ಮಾಡ್ಕೋಬೇಕು? ಅಣ್ಣ ಒಂದು ವಿಚಾರ ಮಾಡ್ತಾನೆ, ತೆಂಗಿನಕಾಯಿ ಮೇಲಿದ ನಂದು, ಕೆಳಗಡೆದು ತಮ್ಮನಿಗೆ. ಮೇಲಿದ ಭಾಗ ಎಲ್ಲ ಅಣ್ಣನಿಗೆ, ಕೆಳಗಿನ ಭಾಗ ಎಲ್ಲ ತಮ್ಮನಿಗೆ. ಹಸು ಮುಂದಿನ ಭಾಗ ಎಲ್ಲ ತಮ್ಮನಿಗೆ, ಹಿಂದಿನ ಭಾಗ ಅಣ್ಣನಿಗೆ. ಈ ರೀತಿ. ಆಮೇಲೆ ಕಂಬಳಿ, ಬೆಳಗ್ಗಿಂದ ಸಾಯಂಕಾಲವರೆಗೂ ತಮ್ಮ ಇಟ್ಕೋಬೇಕು ಕಂಬಳಿ. ಸಾಯಂಕಾಲ ರಾತ್ರಿ ಆದ್ಮೇಲೆ ಅಣ್ಣ ಇಟ್ಕೋಬೇಕು. ಈ ರೀತಿ. ಈಗ ತಮ್ಮನಿಗೆ ಏನೂ ಗೊತ್ತಿಲ್ಲ, ಅಣ್ಣ ಏನು ಹೇಳ್ತಾನೆ ಅದನ್ನು ಓಕೆ ಆಯ್ತಣ್ಣ ನೀವು ಹೆಂಗೆ ನೋಡಪ್ಪ ಸರಿಯಾಗಿ ಭಾಗ ಅಂದ್ರೆ ಭಾಗ, ನಿಂದರ್ಧ ನಂದರ್ಧ. ಈ ರೀತಿ ಇದೇ ರೀತಿ ಜೀವನ ನಡೀತಿರುತ್ತೆ. ತೆಂಗಿನಕಾಯಲ್ಲಿ ತೆಂಗಿನಕಾಯಿ ಬಿಡುತ್ತೆ, ತೆಂಗಿನಕಾಯಿ ಹರ್ಕೊಂಡು ಅಣ್ಣ ಕುಳಿತಿರ್ತಾನೆ, ತಮ್ಮ ಕೇಳ್ತಾನೆ ಕೊಡೋದಿಲ್ಲ. ನಿನ್ನ ಭಾಗ ಮಾಡ್ಕೊಂಡ್ಬಿಟ್ಟಿದ್ದೆ ನಾವು, ಕೆಳಗಿಂದ ಮಾತ್ರ ನಿಂದೆ, ಕೆಳಗಡೆ ಏನಿದ್ರು ನೀವು, ಮೇಲ್ಗಡೆ ಕೇಳಬಾರ್ದು. ಅದೇ ರೀತಿ ಹಸು ಹಿಂದಿಂದ ಅಣ್ಣನಿಗೆ, ಅದರಿಂದ ಹಾಲು ತಗೊಂಡು ಕುಡಿತಾನೆ, ಮಜ್ಜಿಗೆ ತುಪ್ಪ ಎಲ್ಲ ತಮ್ಮನಿಗೆ ಕೊಡೋದಿಲ್ಲ. ಭಾಗ ಮಾಡ್ಕೊಂಡಿದ್ದೀವಲ್ಲಪ್ಪ, ಮುಂದ ನೀನು ಬಾಯಿ ಮಾತ್ರ ನೋಡಿ, ಅದಕ್ಕೆ ಹುಲ್ಲು ಹಾಕ್ಬೇಕು, ನೀರು ಹಾಕ್ಬೇಕು, ಮುಂದೆಲ್ಲ ನೀನು ಜೋಪಾನ ಮಾಡಬೇಕು, ಹಿಂದುಳಿದು ಕೇಳಬಾರ್ದು ನಾನು. ಇದೇ ರೀತಿ ಟೈಮ್ ಚಳಿಗಾಲದಲ್ಲಿ ರಾತ್ರಿ ಚಳಿ ಆಗ್ತಿರುತ್ತೆ. ಕಂಬಳಿ ಹಗಲಿಂದ ಬೆಳಗ್ಗಿಂದ ಸಾಯಂಕಾಲವರೆಗೂ ಕಂಬಳಿ ತಮ್ಮನ ಹತ್ರ ಇರುತ್ತೆ. ಸಾಯಂಕಾಲ ಚಳಿ ಸ್ಟಾರ್ಟ್ ಆಗುತ್ತೆ, ಅಣ್ಣ ಇಸ್ಕೊಂಡ್ಬಿಡ್ತಾನೆ. ಬೆಳಗ್ಗಿಂದ ಸಾಯಂಕಾಲ ನೀನು ಇಟ್ಕೊಂಡಲ್ಲಪ್ಪ, ಸಾಯಂಕಾಲ ರಾತ್ರಿಯಿಂದ ಕೇಳಬಾರ್ದು. ಇದು ಹಿಂಗಾಗಣ ಇದು ಸರಿ ಕಾಣೋದಿಲ್ಲ. ಒಬ್ಬರಲ್ಲಿ ಸ್ವಲ್ಪ ವಿದ್ಯಾವಂತ ವ್ಯಕ್ತಿ ಈ ರೀತಿ ಸಮಸ್ಯೆನ ನೋಡ್ತಾನ. ನೋಡಿ ಇದಕ್ಕೊಂದು ಏನಾದ್ರೂ ಉಪಾಯ ಮಾಡಬೇಕಲ್ಲ. ಫಸ್ಟ್ ತೆಂಗಿನಕಾಯಿ ಗಿಡಕ್ಕೆ ನೀನು ಕೆಳಗಡೆ ಗೊಬ್ಬರ ನೀರು ಏನು ಹಾಕ್ಬೇಡ ಅಂತ ತಮ್ಮನಿಗೆ. ಅದನ್ನ ಬಂದ್ ಮಾಡಿ ಬಿಡ್ತಾನ. ಬಂದ್ ಮಾಡಿದ್ಮೇಲೆ ತೆಂಗಿನಕಾಯಿ ಕೊಡೋದಿಲ್ಲ, ಅದಕ್ಕೆ ಗೊಬ್ಬರ ನೀರು ಹಾಕಿಲ್ಲ. ಅಣ್ಣ ನೀನು ಕೆಳಗಿನ ಭಾಗ ನೀನು ಸರಿಯಾಗಿ ನೋಡ್ತಾ ಇಲ್ಲ, ನೀನು ಸರಿಯಾಗಿ ಅದಕ್ಕೆ ನೀರು ಹಾಕು, ಗೊಬ್ಬರ ಹಾಕಂತ. ನೀನು ಕೆಳಗಿನ ಬಗ್ಗೆ ಮಾತಾಡಬೇಡ, ಏನಿದ್ರೆ ಮೇಲಿಂದ, ಕೆಳಗಿಂದ ನಂದು, ಕೆಳಗಿನ ಬಗ್ಗೆ ಮಾತಾಡಬಾರ್ದು. ಆಯ್ತು ಬಿಡ್ತಾನೆ. ಆಮೇಲೆ ಹಸುವು ಕೂಡ ಸೇಮ್ ಹುಲ್ಲು ಹಾಕೋದನ್ನು ಬಂದ್ ಮಾಡ್ತಾನ. ಆಮೇಲೆ ಅದಕ್ಕೆ ನೀರು ಕುಡಿಸೋದನ್ನು ಬಂದು, ಹುಲ್ಲು ನೀರು ಅದಕ್ಕೆ ಹಾಕಿದ ಆಹಾರನೇ ಕೊಟ್ಟಿಲ್ಲ ಅಂದ್ರೆ ಅದು ಹಾಲಿನಿಂದ ಕೊಡುತ್ತೆ. ಅವಾಗ ಅದು ಕೂಡ ಬಂದಾಗ್ಬಿಡ್ತವ್ರಿ. ಈಗ ಕಂಬಳಿ ಸರ್ದಿ ಬಂತು. ಕಂಬಳಿ ಬೆಳಗ್ಗಿಂದ ಸಾಯಂಕಾಲ ರಾತ್ರಿ ಬಿಡ್ತಾನೆ. ರಾತ್ರಿ ಏನ್ ಮಾಡ್ಬಿಡ್ತಾನೆ, ಅದಕ್ಕೆ ನೀರಾಗ ಹಾಕಿಬಿಡ್ತಾನೆ. ನೀರಾಗ ಹಾಕಿ ಅಣ್ಣನಿಗೆ ಕೊಡ್ತಾನ. ನೀರಾಗ ಹಾಕಿ ಬೆಳಗ್ಗಿಂದ ಸಾಯಂಕಾಲವರೆಗೂ ನನ್ನ ಹತ್ರ ಇರುತ್ತೆ, ನೀನು ನಾನು ಏನ್ ಮಾಡಿದ್ರೆ ಕೇಳಬಾರ್ದು, ರಾತ್ರಿ ನೀನು ಇಟ್ಗೆ. ಇದರಿಂದ ಅಣ್ಣನಿಗೆ ಪಶ್ಚಾತ್ತಾಪ ಆಗುತ್ತೆ, ನಾನು ಮಾಡಿದ್ದು ತಪ್ಪು, ಈ ರೀತಿ ಆಗ್ಬಾರ್ದು ಅಂಥೇಳಿ ಅವಾಗ ಪಶ್ಚಾತ್ತಾಪ ಆಗಿ ಇಬ್ಬರು ಸರಿಯಾಗಿ ಹೊಂದಿಕೊಂಡು ಜೀವನ ಮಾಡ್ತಾರೆ. ಈ ಕಥೆಯಿಂದ ನಾವು ಕಲಿಯೋದೇನಪ್ಪ ಅಂದ್ರೆ, ಸಪೋಸ್ ನಾವು ಶಿಕ್ಷಣ ಕಲಿಲಿಲ್ಲ ಅಂದ್ರೆ ನಮ್ಮ ಸಮಾಜ ನಮ್ಮ ಮೇಲೆ ದೌರ್ಜನ್ಯ ಮಾಡುತ್ತೆ. ನಮಗೆ ಡಿಸಿಷನ್ ಮೇಕಿಂಗ್ ತಗೊಳಕ್ಕೆ ಆಗೋದಿಲ್ಲ. ನಾವು ಶಿಕ್ಷಣ ಪಡಿಲೇಬೇಕು. ಶಿಕ್ಷಣ ಯಾವುದನ್ನ ಕಲಿಕೆಯಿಂದ ಪಡ್ಕೊಳ್ತೀವಿ ನಾವು. ಕಲಿಕೆ ನಮ್ಗ ಬಹಳ ಮುಖ್ಯ ಜೀವನದಲ್ಲಿ. ಕೇವಲ ಕಲಿಕೆ ಒಂದೇ ಅಲ್ಲ, ಆ ಕಲಿಕೆಯನ್ನು ಕೂಡ ನಮ್ಮ ಜೀವನದಲ್ಲಿ ರೂಢಿಸ್ಕೊಳ್ಬೇಕು. ಬರೀ ನಾವಿಲ್ಲಿ ಹೋಗಿ ಒಳ್ಳೊಳ್ಳೆ ಕಥೆಗಳನ್ನ, ನೈತಿಕತೆ ಕಥೆಗಳನ್ನ ನಾವು ಇಲ್ಲಿ ಓದ್ತೀವಿ, ಪರೀಕ್ಷೆಗಾಗಿ ಬರಿತೀವಿ, ಅದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡಿಲ್ಲ ಅಂದ್ರೆ ಎಲ್ಲರಂತೆ ನಾವು ಕೂಡ ಸಾಮಾನ್ಯ ಮನುಷ್ಯರೇ. ಆದರೆ ಸ್ಪೆಷಲ್ ಮಹಾನ್ ಪುರುಷರಾಗಬೇಕಂದ್ರೆ ಕೆಲವೊಂದು ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಮಾತ್ರ ನಾವು ಬೇರೆಯವರಿಂದ ವಿಶೇಷ ವ್ಯಕ್ತಿಗಳಾಗಿ ಸಮಾಜದಲ್ಲಿ ಹೊರಹೊಮ್ತೀವಿ. ಆದರೆ ಜೀವನ ನಮಗೆ, ನೀವೇನು ಶಾಲೆಯಲ್ಲಿ ಫಸ್ಟ್ ನಿಮಗೆ ಗುರುಗಳು ಕಲಿಸ್ತಾರೆ, ಕಲಿಸಿದ ಮೇಲೆ ನಿಮಗೆ ಪರೀಕ್ಷೆ ತಗೋತಾರೆ. ಆದರೆ ಜೀವನ ನಮ್ಗೆ ಮೊದಲು ಪರೀಕ್ಷೆ ತಗೊಳುತ್ತೆ, ಸರಿಯಾಗಿ ಹೊಡೆತ ಕೊಡುತ್ತೆ, ಆಮೇಲೆ ಪಾಠ ಕಲಿಸುತ್ತೆ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಮುಂದೆ ನಿಮ್ಮ ಜೀವನದಲ್ಲಿ
ಒಳ್ಳೆ ವ್ಯಕ್ತಿಗಳಾಗಬೇಕಂದ್ರೆ ಈಗಲಿಂದನೇ ಕಲಿಕೆ ಮಾಡಬೇಕು. ಕಲಿಕೆ ಯಾವ ರೀತಿ ಒಳ್ಳೆ ನಮ್ಮ ಹವ್ಯಾಸಗಳನ್ನ ರೂಢಿಸ್ಕೊಳ್ಬೇಕು. ಆಮೇಲೆ ಸ್ಪೆಷಲ್ ಆಗಿ ನಮ್ಮ ಗೋಲ್ ನಾವು ಏನು ಆಗಬೇಕು ಅನ್ನೋದನ್ನ ಇವಾಗ್ಲಿಂದನೇ ಆ ಗುರುಗಳು ಕೂಡ ಎಲ್ಲ ರೂಪಿಸ್ಕೊಳ್ಬೇಕು. ಅವರಲ್ಲಿ ಕೂಡ ಆ ಮನವರಿಕೆ ಆಗಬೇಕು. ಅಬ್ದುಲ್ ಕಲಾಂ ಹೇಳಿದಂತೆ ಸ್ಮಾಲ್ ಏಮ್ ಈಸ್ ಕ್ರೈಮ್. ನಾವು ದೊಡ್ಡ ದೊಡ್ಡ ಕನಸುಗಳನ್ನ ಕಾಣ್ಬೇಕಂತೆ. ಆ ದೊಡ್ಡ ದೊಡ್ಡ ಕನಸುಗಳು ಏನಂತ ತಿಳಿಸೋ ಜವಾಬ್ದಾರಿ ಶಿಕ್ಷಕರಿಗೆ. ಅವರಿಗೆ ಕನಸುಗಳು ಅಂದ್ರೆ ಬೇರೆನೇ ಅರ್ಥ ಮಾಡ್ಕೊಂಡಿರುತ್ತೆ. ಏನು ಸಮಾಜ ಯಾವ ರೀತಿ ಇರುತ್ತೆ, ನಾನು ಏನಾಗಬೇಕು, ಶಿಕ್ಷಣ ನಮಗೆ ಏಕ ಅವಶ್ಯಕತೆ, 1ರಿಂದ 7ನೇ ತರಗತಿ ಇಷ್ಟೇನಾ, 10ನೇ ತರಗತಿ ಅಂದ್ರೆ ಏನು, ನಮ್ಮ ಮುಂದೆ ಅಧಿಕಾರಿಗಳು ಏನು ಓದಿರ್ತಾರೆ, ಶಿಕ್ಷಕರು ಏನು ಓದಿರ್ತಾರೆ. ಬಹಳಷ್ಟು ಜನ ಮಕ್ಕಳು ನಾವು ಕೂಡ ಏನಾಗ್ತೀವಿ ಅಂದ್ರೆ ಶಿಕ್ಷಕರೇ ಏನಾಗ್ತೀವಿ ಅಂದ್ರೆ ಶಿಕ್ಷಕ. ಯಾಕಂದ್ರೆ ಕಣ್ಣು ಮುಂದೆ ಕಾಣುವ ಶಿಕ್ಷಕರು ಬಿಟ್ಟು ಬೇರೆ ಕಾಣೋದಿಲ್ಲ ಅವರಿಗೆ. ನಿಮ್ಮ ಪ್ರತಿಯೊಂದು ಸ್ಟೈಲನ್ನ ಅನುಕರಣೆ ಮಾಡ್ತಿರ್ತಾರೆ ಅವರು. ನಿಮ್ಗೆ ಗೊತ್ತಿರ್ಲಾರ್ದಂಗೆ ನೀವು ಹಾಕಿದ್ದ ಡ್ರೆಸ್ ನೀವು ಇನ್ಶರ್ಟ್ ಮಾಡಿದ್ರೆ ಅದೇ ರೀತಿ ಮಾಡೋದು, ನಿಮ್ಮ ಹೇರ್ ಸ್ಟೈಲ್ ಕೂಡ ಅನುಕರಣೆ ಮಾಡ್ತಿರ್ತಾರೆ. ಸೊ ಶಿಕ್ಷಕರಲ್ಲಿ ನಾನು ವಿನಂತಿಸ್ಕೊಳ್ತೇನೆಂದ್ರೆ ಪ್ರತಿಯೊಂದು ಮುಂದಿನ ಅವರ ಇನ್ನೂ ಇಲ್ಲಿ ಪ್ರೈಮರಿ ಸ್ಕೂಲು, ನಾನು ಹೇಳೋ ಸ್ವಲ್ಪ ವಿಷಯ ಭಾಳ ದೊಡ್ಡದಾಗುತ್ತೇನೋ, ಅಷ್ಟು ಬೇಡ ಮುಂದೆ ಹೋಗೋದು. ನಾನು ಏನೇನೋ ಬರ್ಕೊಂಡಿದ್ದೆ, ಶಿಕ್ಷಣ ಏಕ ಅವಶ್ಯಕ ಬೇಕು ಅದು ಇದು ಅಂತೇಳಿ, ಅದೆಲ್ಲ ಬೇಡ. ಈಗ ಬಹಳಷ್ಟು ಸಮಯದ ಅಭಾವ ಇರೋದ್ರಿಂದ ನಾನು ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರ ಪರವಾಗಿ ಈ ಕಲಿಕಾ ಹಬ್ಬವನ್ನು ನಮ್ಮ ರಾಮತ್ನಾಳ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಅತ್ಯುತ್ತಮವಾಗಿ ನಡೆಸಿ ಕೊಡುತ್ತಿರುವಂತಹ ನಮ್ಮ ಮುಖ್ಯ ಶಾಲಾ ಶಿಕ್ಷಕರಿಗೆ ಹಾಗೂ ಇದಕ್ಕೆಲ್ಲ ಸಹಕಾರ ನೀಡಿದಂಥ ಎಲ್ಲ ಶಿಕ್ಷಕರಿಗೂ ಹಾಗೂ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಗುರುಗಳಿಗೂ ಸಹಕಾರ ನೀಡಿದಂಥ ಎಲ್ಲ ಗುರುಗಳಿಗೂ ಹಾಗೂ ನಮ್ಮ CRP ಸರ್ ಅವರಿಗೂ ಕೂಡ ನಮ್ಮ ಗ್ರಾಮ ಪಂಚಾಯತಿ ಎಲ್ಲರ ಪರವಾಗಿ ವಂದಿಸುತ್ತಾ ನನ್ನನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವಿದ್ಯೆ ಮತ್ತೊಂದಿದ್ದರೆ ನೀ ಗೆದ್ದಂತೆಲ್ಲ, ವಿನಯ ಮೌಲ್ಯಗಳು ಎಂದಿಗೂ ಸಾಯುವುದಿಲ್ಲ ಅಂತ ತುಂಬ ಅದ್ಭುತವಾಗಿ ಮಾತನಾಡಿದಂತಹ ನಮ್ಮ ಗ್ರಾಮ ಪಂಚಾಯಿತಿಯ PDO ಸರ್ ಅವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರತಕ್ಕಂತಹ ಶ್ರೀ ಬಸವರಾಜ್ ಸರ್ NGO ನಿರ್ದೇಶಕರು ಹಾಗೂ GMHPS ಶಾಲೆ ತಿಥಿಗಿ, ಇವರು ಕೂಡ ಒಂದೆರಡು ಅತಿಥಿ ನುಡಿಗಳನ್ನು ಆಡ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಸಿಂಧನೂರು ಹಾಗೂ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಸಿಂಧನೂರು ವತಿಯಿಂದ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಾಮತ್ನಾಳ ಶಾಲೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂತಹ ಇಲಾಖೆಯ ಅತ್ಯುನ್ನತ ಕಾರ್ಯಕ್ರಮವಾಗಿರ್ತಕ್ಕಂತಹ ಕಲಿಕಾ ಹಬ್ಬದ ಈ ಒಂದು ಸಡಗರ ಸಂಭ್ರಮದ ಕಾರ್ಯಕ್ರಮದ ನಿಮಿತ್ತವಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಸರ್ವರನ್ನು ಒಳಗೊಂಡಂತೆ ಈ ವೇದಿಕೆಗೆ ಸ್ವಾಗತಿಸುತ್ತಾ, ಸಮಯದ ಅಭಾವವಿರುವುದರಿಂದ ಸರ್ವೇ ಸಾಮಾನ್ಯವಾಗಿ ಈ ಕಲಿಕಾ ಹಬ್ಬದ ಸ್ಪಷ್ಟವಾಗಿರ್ತಕ್ಕಂಥ ಉದ್ದೇಶ ಏನು ಅಂತಕ್ಕಂಥದ್ದು ಎಲ್ಲರ ಗಮನದಲ್ಲಿದೆ ಅಂತಕ್ಕಂಥದ್ದು ಒಂದು ನನ್ನ ಭಾವನೆ. ಅದರ ಸವಿವರವನ್ನು ನಮ್ಮ ವಲಯದ ನಮ್ಮ ಕ್ಲಸ್ಟರ್ನ CRP ಆಗಿರ್ತಕ್ಕಂಥ ಲಾಲ್ ಸರ್ ಆಗಿರ್ಬೋದು, ಆಮೇಲೆ ಪ್ರೌಢಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಮಲ್ಲನಗೌಡ ಸರ್ ಆಗಿರ್ಬೋದು, ನಮ್ಮ PDO ಸಾಹೇಬರಾಗಿರ್ಬೋದು, ಎಲ್ಲರೂ ಕೂಡ ಸವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡಿದ್ದಾರೆ. ಇದನ್ನು ಮುಂದುವರಿದು ಏನು ಹೇಳೋದು ಕೂಡ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಒಂದೇ ಒಂದು ಮಾತನ್ನು ಹೇಳಬೇಕಂತಂದ್ರೆ, ಮೊನ್ನೆ ನಡೆದಿರ್ತಕ್ಕಂತಹ ಮುಖ್ಯೋಪಾಧ್ಯಾಯರ ಸಭೆಯಲ್ಲಿ ಚರ್ಚೆ ನಡೆದು ಯಾವ ಶಾಲೆಯನ್ನು ಆಯ್ಕೆ ಮಾಡಿಕೊಳ್ಬೇಕು, ಕಲಿಕಾ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಾಗ ಮುಂಚೂಣಿಗೆ ಬಂದು ನಮ್ಮ ಮೌಲಸಾಬ್ ಸರ್ ಅವರು ನಮ್ಮ ಶಾಲೆಯಲ್ಲಿ ಆಚರಣೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಎಲ್ಲರ ಮುಂದೆ ಇಟ್ಟಾಗ ಉಳಿದ ಮುಖ್ಯೋಪಾಧ್ಯಾಯರು ಮತ್ತು CRPಯರು ಸಮ್ಮತವಾಗಿ ಒಪ್ಪಿಗೆಯನ್ನು ಕೂಡ ನೀಡಿದ್ದಾರೆ. ಅದರ ಪ್ರತಿಫಲ ಇವತ್ತು ನಾವೆಲ್ಲರೂ ಕಾಣ್ತಾ ಇದ್ದೀವಿ. ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಈ ಶಾಲೆಯ ಮುಖ್ಯ ಗುರುಗಳಿಗೆ ಮತ್ತು ಶಿಕ್ಷಕರಿಗೆ, ನಮ್ಮ ಕ್ಲಸ್ಟರ್ನ ಎಲ್ಲ ಮುಖ್ಯ ಗುರುಗಳಿಗೂ ಮತ್ತು ಶಿಕ್ಷಕರಿಗೂ ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಕಲಿಕೆ ಅಂತಕ್ಕಂಥದ್ದು ವಿವಿಧ ಆಯಾಮಗಳನ್ನು ಒಳಗೊಂಡಿರ್ತಕ್ಕಂಥದ್ದು.
ನಾವು ಓದಬೇಕಾದ್ರೆ ಅದು ಉಪನ್ಯಾಸ ಪದ್ಧತಿಯಲ್ಲಿ ನಮಗೆ ಬೋಧನೆ ಮಾಡ್ತಕ್ಕಂಥದ್ದಿತ್ತು. ಇವತ್ತು ಆ ಪದ್ಧತಿ ಇಲ್ಲ. ಯಾಕಂತಂದ್ರೆ ಮಕ್ಕಳಿಗೆ ನಾವು ಯಾವಾಗ ಚಟುವಟಿಕೆಗಳ ಆಧಾರದ ಮೂಲಕ ನಾವು ಬೋಧನೆಯನ್ನು ಮಾಡ್ತೀವಿ, ಮಕ್ಕಳಿಗೆ ಆ ಬೋಧನೆ ಕರಗತ ಆಗುತ್ತೆ ಅಂತಕ್ಕಂಥದ್ದು ಇಲಾಖೆ ಮತ್ತು ಶಿಕ್ಷಣ ತಜ್ಞರ ಗಮನದಲ್ಲಿದ್ದಾಗ ಇವತ್ತು ಇಂಥ ಆಲೋಚನೆಗಳ ಮೂಲಕ ವಿದ್ಯಾರ್ಥಿಗಳಿಗೆ ಕಲಿಕೆಯನ್ನು ನೀಡ್ತಾ ಇದ್ದಾರೆ. ಅದರ ಒಂದು ಭಾಗ ಕಲಿಕೆ ಹಬ್ಬ ಅಂತ ಹೇಳ್ಬಿಟ್ಟು ಬಯಸ್ತಾ ಇದ್ದೇನೆ. ಹಲವಾರು ಇದೆ. ಇವತ್ತು ಈ ವರ್ಷ ನಮ್ಮ ಇಲಾಖೆಯವರು ಇಲ್ಲಿ ಕುತ್ಕೊಂಡಿದ್ದಾರೆ. ಈಶ್ವ ಸರ್ ಆಗಿರ್ಬೋದು, CRP ಸರ್ ಆಗಿರ್ಬೋದು, ಎಷ್ಟು ಯೋಜನೆಗಳನ್ನ ಮಕ್ಕಳ ಕಲಿಕೆಗೆ ಹಮ್ಮಿಕೊಂಡಿದ್ದಾರೆ ಅಂತಂದ್ರೆ ನಮ್ಮ ಶಿಕ್ಷಕರಿಗೆ ಗೊಂದಲ ಆಗಿದೆ. ಯಾವ ಯೋಜನೆಯ ಮೂಲಕ ನಾವು ಮಕ್ಕಳಿಗೆ ಕಲಿಸ್ಬೇಕಪ್ಪ ಅಂತ ಹೇಳ್ಬಿಟ್ಟು, ಮರುಸಿಂಚನ ಆಗಿರ್ಬೋದು, ಗಣಿತ ಗಣಕ ಆಗಿರ್ಬೋದು, ಇಂಥ ಹಲವಾರು ಇವೆಲ್ಲ ಕಲಿಕೆಯ ಆಯಾಮಗಳು ಅಂತ ಹೇಳ್ಬಿಟ್ಟು ಭಾವಿಸ್ತೀವಿ. ಅದು ಎಲ್ಲದರ ಮೂಲ ಉದ್ದೇಶ ಏನಂತಂದ್ರೆ ಮಕ್ಕಳಿಗೆ ಗರಿಷ್ಠ ಮತ್ತು ಉನ್ನತ ಮಟ್ಟದ ಶಿಕ್ಷಣವನ್ನು ನೀಡಬೇಕು ಅಂತಕ್ಕಂಥದ್ದು ಇಲಾಖೆಯ ಉದ್ದೇಶ ಆಗಿದೆ. ಹಾಗಾಗಿ ನಾವು ನೀವೆಲ್ಲರೂ ಸೇರಿಕೊಂಡು ಅವರಿಗೆ ಪ್ರೋತ್ಸಾಹ ನೀಡುವುದರ ಮೂಲಕ ಇಲಾಖೆಯ ಗುರಿ ಮತ್ತು ಉದ್ದೇಶಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಅದರ ಒಂದು ಭಾಗವಾಗಿರತಕ್ಕಂತಹ ಒಂದು ಕಲಿಕಾ ಹಬ್ಬವನ್ನ ಬಹಳ ಯಶಸ್ವಿಯಾಗಿ ನಡೆಸಿಕೊಳ್ಳೋಣ ಅಂತಕ್ಕಂಥದ್ದು. ಆಮೇಲೆ ನಿರ್ಣಾಯಕರಾಗಿ ಬೇರೆ ಬೇರೆ ಶಾಲೆಯಿಂದ ಬಂದಿದ್ದೀರಿ. ಕಾಯಂ ಶಿಕ್ಷಕರಾಗಿರ್ಬೋದು ಮತ್ತು ಅತಿಥಿ ಶಿಕ್ಷಕರಾಗಿರ್ಬೋದು, ನಿಮ್ಮೆಲ್ಲರ ಮೂಲ ಉದ್ದೇಶ ಒಂದೇ ಆಗಿರಲಿ. ಯಾವ ಮಕ್ಕಳು ಇದು ಯಾವ ಶಾಲಾ ಮಕ್ಕಳು ಅಂತ ಹೇಳ್ಬಿಟ್ಟು ದಯವಿಟ್ಟು ನೋಡಬೇಡಿ. ಯಾವ ಮಕ್ಕಳು ತನ್ನ ಸಾಮರ್ಥ್ಯ ಆಧಾರಿತವಾಗಿ ಚಟುವಟಿಕೆಯನ್ನು ಮಾಡಿರುತ್ತೋ ಆ ಮಕ್ಕಳಿಗೆ ಪ್ರೋತ್ಸಾಹ ನೀಡುವುದರ ಮೂಲಕ, ಆ ಮಕ್ಕಳಿಗೆ ಪ್ರಶಸ್ತಿಯನ್ನು ನೀಡುವುದರ ಮೂಲಕ ನೀವೆಲ್ಲರೂ ಕೂಡ ಮಕ್ಕಳನ್ನು ನೆನೆಸಿಕೊಂಡು ಹೋಗ್ತಕ್ಕಂಥ ಒಂದು ಕೆಲಸವನ್ನ ನಿರ್ಣಾಯಕರಾಗಿ ಮಾಡಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಅದರ ಜೊತೆಗೆ ಆ ಒಂದು ಕೆಲಸವನ್ನ ನೀವು ಪ್ರಾಮಾಣಿಕವಾಗಿ ಮಾಡ್ತೀರಿ ಅಂತಕ್ಕಂಥದ್ದು ನಮ್ಮೆಲ್ಲರ ಭರವಸೆ ಕೂಡ. ಯಾಕಂತಂದ್ರೆ ಮಕ್ಕಳು ಒಂದು ವಾರ ಏನ್ ಮಾಡಿದಾರೆ ಅಂತಂದ್ರೆ ತಮ್ಮ ಶಿಕ್ಷಕರ ಮಾರ್ಗದರ್ಶನದಲ್ಲಿ ನೀವು ಅವರಿಗೆ ಹಾಕಿಕೊಂಡಿರ್ತಕ್ಕಂತಹ ಚಟುವಟಿಕೆಗಳನ್ನ ಬಹಳ ಅದ್ಭುತವಾಗಿ ತಮ್ಮಲ್ಲಿರ್ತಕ್ಕಂಥ ಸಾಮರ್ಥ್ಯವನ್ನು ಹೊರಹಾಕುವ ನಿಟ್ಟಿನಲ್ಲಿ ಆಯಾ ತರಗತಿಯಲ್ಲಿ ಸೇರಿರ್ತಾರೆ. ದಯವಿಟ್ಟು ಪಾರ್ಶಾಲಿಟಿ ಮಾಡ್ತಕ್ಕಂಥದ್ದು ಯಾರ ಮನಸ್ಸಿನಲ್ಲಿ ಇಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಆ ಒಂದು ನಿಟ್ಟಿನಲ್ಲಿ ನೀವೆಲ್ಲರೂ ಯೋಚನೆ ಮಾಡಿ ನಿರ್ಣಯವನ್ನು ಕೊಡಿ. ಮಕ್ಕಳಿಗೆ ಪ್ರೋತ್ಸಾಹಿಸ್ತಕ್ಕಂಥ ಗುಣ ನಿಮ್ಮಲ್ಲಿ ಇದೆ ಅಂತಕ್ಕಂಥದ್ದು ನಿಮ್ಮೆಲ್ಲರ ಭಾವನೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕಲಿಕಾ ಹಬ್ಬ ಯಶಸ್ವಿಯಾಗಲಿ. ಇದಕ್ಕೆ ಕಾರಣೀಭೂತರಾಗಿರತಕ್ಕಂತಹ ನಮ್ಮ ಇಲಾಖೆಗೂ, ಆಮೇಲೆ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕ ವೃಂದದವರಿಗೂ, ಆಮೇಲೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸದಸ್ಯರಿಗೂ, ಆಮೇಲೆ PDO ಸರ್ ಅವರಿಗೂ ಎಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ವಂದಿಸುತ್ತಾ, ಸಮಯದ ಅಭಾವ ಇರುವುದರಿಂದ ಕಲಿಕಾ ಹಬ್ಬ ಯಶಸ್ವಿಯಾಗಲಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಜೈ ಹಿಂದ್. ಅತ್ಯಂತ ಸುಂದರವಾಗಿ ತಮ್ಮ ಒಂದೆರಡು ನುಡಿಗಳನ್ನು ಆಡಿರ್ತಕ್ಕಂತಹ ಬಸವರಾಜ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರತಕ್ಕಂತಹ ಶ್ರೀ ದೇವರಾಜ್ ಕಾರ್ಲ್ಕೊಂಟಿ ಗ್ರಾಮ ಪಂಚಾಯತ್ ಸದಸ್ಯರು ರಾಮತ್ನಾಳ್, ಇವರು ಒಂದೆರಡು ಈ ಕಾರ್ಯಕ್ರಮ ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಂತ ತಿಳ್ಕೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಕಲಿಕಾ ಹಬ್ಬವನ್ನು ಆಚರಿಸಿರ್ತಕ್ಕಂಥ ಈ ನಮ್ಮ ರಾಮತ್ನಾಳ್ ಗ್ರಾಮದ ಎಲ್ಲ ಶಿಕ್ಷಕರು ಹಾಗೂ ನಮ್ಮ ರಾಮತ್ನಾಳ್ ಗ್ರಾಮದ ಅಕ್ಕಪಕ್ಕ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ಹಾಗೂ ಇವತ್ತೇನು ನಮ್ಮ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರು ಈ ಕಲಿಕಾ ಹಬ್ಬವನ್ನು ಭಾಳ ಅದ್ಧೂರಿಯಾಗಿ ಆಚರಣೆ ಮಾಡಿದ್ದಾರೆ. ಮಕ್ಕಳಿಗೆ ಈ ಕಲಿಕಾ ಹಬ್ಬದಿಂದ ಭಾಳಷ್ಟು ಮುಂದೊಂದು ದಿನ ಭಾಳ ಪ್ರತಿಭೆಯನ್ನು ದೊರೆಯಲಿ. ನನಗನ್ನಿಸ್ತೈತೆ ಈ ಸರ್ಕಾರ ಈ ಕಲಿಕೆ ಹಬ್ಬನ ಯಾಕೆ ಪ್ರಾರಂಭ ಮಾಡಿರ್ಬೇಕಂತಕ್ಕಂಥದ್ದನ್ನು. ಈ ಕಲಿಕಾ ಹಬ್ಬ ಎಲ್ಲರನ್ನ ಸಮಾನವಾಗಿ ನೋಡಲಾರದಂಥ ಒಂದು ಕಲಿಕಾ ಹಬ್ಬ. ಯಾರಲ್ಲಿ ಕಲೆ ಇರ್ತದೆ, ಈಗ ಹಲವಾರು ಕಲೆ ಒಂದೇ ಕಲಿದಿಂದ ಇರಲ್ಲ. ನಮ್ಮ ಸಾಬ್ರು ಹೇಳಿದ್ರು ಬರೀ ಶಿಕ್ಷಕರನ್ನ ಆಗಕ್ಕೆ ನೋಡ್ತಾರೆ ಮಕ್ಕಳಲ್ಲ ಅಂತ. ಈ ಕಲೆಯಿಂದ ಯಾರಿಗೆ ಯಾವ ರೀತಿಯಿಂದ ಆಸಕ್ತಿ ಇರ್ತದೆ ಆ ಆಸಕ್ತಿಯನ್ನ ಗುರುತಿಸಿ ಮುಂದಿನ ದಿನಮಾನಗಳಲ್ಲಿ ಅವರಿಗೆ ಸರಿಯಾದ ಒಂದು ವಿದ್ಯಾಭ್ಯಾಸವನ್ನು ಕೊಡಬೇಕಂತಕ್ಕಂಥ ನಿಟ್ಟಿನಲ್ಲಿ ಈ ಕಲಿಕಾ ಹಬ್ಬವನ್ನು ಆಚರಿಸಿಡಬಹುದು ಅಂತಕ್ಕಂಥದ್ದು ನನಗೆ ಅನಿಸ್ತಾ ಇದೆ. ಇವತ್ತು ನಾವು ಅರ್ಥ ಮಾಡ್ಕೋಬೇಕು, ಇವತ್ತು ಎಲ್ಲ ರೀತಿಯಿಂದ ಈ ಹಿರಿಯ ಪ್ರಾಥಮಿಕ ಶಾಲೆ ಆಗಿರ್ಬೋದು, ಕಿರಿಯ ಪ್ರಾಥಮಿಕ ಶಾಲೆ ಆಗಿರ್ಬೋದು, ಈ ನಮ್ಮ ಗೌರ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಶಾಲೆಗೆ ಅದರದಾದಂಥ ಒಂದು ಚೈತನ್ಯ, ಅದರದಾದಂಥ ಒಂದು ಶಕ್ತಿ ಇದೆ. ನೀವು ಗುರುತಿಸ್ಬೇಕು. ಯಾಕಂದ್ರೆ ಹಿಂದಕ್ಕೊಂದು ಕಾರ್ಯಕ್ರಮ ಮಾಡಿದ್ರು. ಹಿಂದಕ್ಕೊಂದು ಕಾರ್ಯಕ್ರಮ ಮಾಡಿದಾಗ ಗಣಿತ ಅಧ್ವಲನ ಕಲಿತ ಕಾರ್ಯಕ್ರಮ ಏನು ಮಾಡಿದ್ರು.
ಆಂದೋಲನ ಕಾರ್ಯಕ್ರಮ ಇವತ್ತು ನೋಡಿ ಇಟ್ಕೊಂಡ್ಬಿಡ್ರಿ. ಯಾವ ಮಕ್ಕಳು ಯಾವುದರಲ್ಲಿ EPS ಕಲ್ತಾಗ ಅದನ್ನೇ ಒಂದು ಉದ್ದೇಶಗಳು ಗಣಿತ ಅಂದ್ರೆ ಬಹಳ ತಪ್ಪಾದ ಒಂದು ವಿಷಯ. ಅಂತ ಒಂದು ವಿಷಯಗಳು ವಿದ್ಯಾರ್ಥಿಗಳಿಗೆ ಸರಿಯಾಗಿ ಮುಟ್ಲಿ, ಅದನ್ನ ಕಲೀಲಿ ಅಂತಕ್ಕಂಥದ್ದು ಹೇಳಿ ಅಂತ ಒಂದು ಕಾರ್ಯಕ್ರಮ ಇಟ್ಟಿದ್ದಾರೆ. ಅದ್ರ ಜೊತೆಗೆ ಇವತ್ತು ಹಬ್ಬವಾಗಿ ಇವತ್ತೇನು ಕಲಿಕಾ ಹಬ್ಬವನ್ನ ಇಟ್ಟಿದ್ದಾರೆ ಅಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಏನು ಕಲಿಕೆ ಏನಿದೆ ಅದನ್ನ ಹೊರಗೆ ತರಬೇಕು. ಯಾವ ಕಲಿಕೆಯಲ್ಲಿ ಮುಂದೋದ್ರೆ ಸೂಕ್ತ ಅಂತಕ್ಕಂಥದನ್ನ ಶಿಕ್ಷಕರು ನಿರ್ಣಾಯಕ ಮಾಡ್ತಾರೆ. ಶಿಕ್ಷಕರು ನಿರ್ಣಾಯಕ ಮಾಡಿ ಈ ಮಗುಗೆ ಇದು ಆಸಕ್ತಿ ಇದೆ, ಈ ಮಗು ಇದನ್ನ ಕಲಿಸಿಕೊಟ್ರೆ ಮುಂದೊಂದು ದಿನ ಒಂದು ದೊಡ್ಡ ಪ್ರಜೆ ಆಗ್ಬೋದು, ದೇಶಕ್ಕೆ ಒಂದು ದೊಡ್ಡ ಶಕ್ತಿ ಆಗ್ಬೋದು ಅಂತಕ್ಕಂಥದನ್ನ ಆಲೋಚನೆ ಮಾಡಿ ನಿಮ್ಮಲ್ಲೇ ಇರ್ತಕ್ಕಂಥದ್ದು ಈ ಶಿಕ್ಷಕರನ್ನ ಗುರುತಿಸಿ ನಿಮ್ಮನ್ನ ಉನ್ನತ ಸ್ಥಾನಕ್ಕೆ ಒಯ್ಯುವಂತ ಕೆಲಸವನ್ನ ಈ ಕಲಿಕಾ ಹಬ್ಬ ಮಾಡ್ತದೆ ಅಂತಕ್ಕಂಥದ್ದನ್ನ ನಾವು ಗುರುತಿಸಿದ್ದೀನಿ. ಕಡೆಯದಾಗಿ ಸಮಯದ ಅಭಾವದಿಂದ ಬಹಳಷ್ಟು ಮಾತಾಡಲಾದ ಕಡೆಯದಾಗಿ ಹೇಳ್ತೀನಿ. ಇವತ್ತು ರಾಮಾಯಣದಲ್ಲಿ, ಮಹಾಭಾರತ ರಾಮಾಯಣದಲ್ಲಿ ಕೌರವರು ಪಾಂಡವರಿಗೆ ವಿದ್ಯೆ ಕಲಿಸಬೇಕಾದ ದ್ರೋಣಾಚಾರ್ಯ ಅವತ್ತು ಏಕಲವ್ಯ ಹೋಗ್ತಾನೆ ಅಲ್ಲಿಗೆ. ಸಾಮಾನ್ಯ ಒಬ್ಬ ಯುವಕ ಏಕಲವ್ಯ ಹೋದಾಗ ದ್ರೋಣಾಚಾರ್ಯ ಕೇಳ್ತಾನಂತ ಏಕಲವ್ಯ, ಗುರುಗಳೇ ನಾನು ಕೂಡ ರಾಜರ ಮಂದಿರದಲ್ಲಿ ಹೆಂಗ್ ವಿದ್ಯೆ ಕಲ್ತಾರ, ನಿನ್ನಲ್ಲಿ ನಾನು ವಿದ್ಯೆ ಕಲ್ತೀನಿ, ನನಗೂ ಕೂಡ ವಿದ್ಯಾಭ್ಯಾಸ ಕೊಡಂತಕ್ಕಂಥ ದ್ರೋಣಾಚಾರ್ಯ ಕೇಳಿದಾಗ ದ್ರೋಣಾಚಾರ್ಯ ಒಂದು ಅದ್ಭುತವಾದ ಮಾತನ್ನು ಹೇಳ್ತಾನೆ. ಅದ್ಭುತವಾದ ಮಾತು ಏಕಲವ್ಯಗೆ ಏನ್ ಹೇಳ್ತಾನಂದ್ರೆ, ನೋಡು ಮಗು, ನಾನು ಕಲ್ಸಕ್ಕಾಗಲ್ಲ, ನಾನು ರಾಜರ ಮಕ್ಕಳಿಗೆ ಕಲಿಸ್ಬೇಕು, ನೀನು ಕೆಟ್ಟಂತ ಹಿಂದುಳಿದ ಸಮಾಜದಿಂದ ಬಂದಿರ್ತಕ್ಕಂಥ ಒಬ್ಬ ಯುವಕ, ನಾನು ಕಲ್ಸಕ್ಕಾಗಲ್ಲ, ನಾನು ರಾಜರ ನಾನು ಕಲ್ಸಕ್ಕಾಗಲ್ಲ, ನನ್ನ ಆಶೀರ್ವಾದ ಇರುತ್ತೆ, ನೀನು ಕಲಿ ಅಂತಕ್ಕಂಥದ್ದನ್ನ ಹೇಳಿದಾಗ ಆಗ ಏಕಲವ್ಯ ಕಾಡಿನಲ್ಲಿ ಅವರ ಏಕಲವ್ಯನ ಮೂರ್ತಿಯನ್ನ ಮಾಡಿ ದ್ರೋಣಾಚಾರ್ಯ ಅವರ ಮೂರ್ತಿಯನ್ನ ಮಾಡಿ ವಿದ್ಯೆಯನ್ನ ಕಲ್ತಾನಂತ. ವಿದ್ಯೆಯನ್ನ ಕಲ್ತಾಗ ಇಡೀ ಜಗತ್ತಕ್ಕೆ ಏಕಲವ್ಯ ಪರಿಚಯನಾದ. ಇವತ್ತು ಈ ಮಾತನ್ನ ಅರ್ಥ ಮಾಡ್ಕೋರಿ, ನನಗ ಯಾವುದೇ ರೀತಿಯಿಂದ ಕೊಡಕ್ಕಾಗಲ್ಲ ಅಂತಕ್ಕಂಥದ್ದನ್ನ ಬಿಡಬೇಡಿ. ನಿಮ್ಮದು ಹೋರಾಟ, ನಿಮ್ಮಲ್ಲಿ ಏನಿದೆ, ನಿಮ್ಮ ಮನಸ್ಥಿತಿಯಲ್ಲಿ ಏನಿದೆ ಅದನ್ನ ಹೋರಾಟ ಮಾಡಿ. ಶಿಕ್ಷಕರು ನಿಮ್ ಜೊತೆ ಇರ್ತಾರೆ, ಮನೆಯವರು ನಿಮ್ ಜೊತೆ ಇರ್ತಾರೆ. ಖಂಡಿತವಾಗಿ ನಿಮ್ಮಲ್ಲಿರ್ತಕ್ಕಂಥ ಕಲೆಯನ್ನ ಶಿಕ್ಷಕರು ಗುರುತಿಸಿ ನಿಮ್ಮ ತಂದೆ ತಾಯಿಗೆ ಪ್ರೋತ್ಸಾಹ ಮಾಡಿ ಮುಂದೊಂದು ದಿನ ದೊಡ್ಡ ವ್ಯಕ್ತಿ ಆಗಲಿ ಅಂತಕ್ಕಂಥ ಜೀವಮಾನವನ್ನ ಕೊಡ್ತಾರೆ, ಮಾರ್ಗದರ್ಶನ ಅಂತಕ್ಕಂಥ ಹೇಳ್ಕೊಂಡು ಇವತ್ತೇನು ಏಕಲವ್ಯ ಯಾವ ರೀತಿ ಗುರು ಇಲ್ಲದ ವಿದ್ಯೆಯನ್ನ ಕಲಿತು ಜಗತ್ತಕ್ಕೆ ಶ್ರೇಷ್ಠನಾದ ಅಂತ ಒಂದು ಶ್ರೇಷ್ಠತೆಯನ್ನ ನಿಮ್ಮಲ್ಲಿ ಇದೆ. ಸರಿಯಾಗಿ ಗುರುತಿಸ್ಕೊಂಡು ಯಾವುದೇ ಒಂದು ಹುದ್ದೆಗೆ ಸೀಮಿತ ಆಗಬೇಡಿ. ಒಂದು ಹುದ್ದೆ ಬರೀ ನಮ್ಮ ಬದುಕಕ್ಕ ನೌಕರಿ ಕೊಡ್ಬೋದು, ಸಂಬಳ ಕೊಡ್ಬೋದು, ಆದ್ರೆ ಈ ಜಗತ್ತಿನಲ್ಲಿ ನೀನು ಹುಟ್ಟಿದೀಯಾ, ಈ ಜಗತ್ತಿನಲ್ಲಿ ಹುಟ್ಟಿದೀಯ ಅಂದ್ಮೇಲೆ ನಿನ್ನತಕ್ಕಂಥ ಕಲೆಯನ್ನ ತೋರಿಸ್ಬೇಕಾಗಿರ್ಬೋದು. ಇವತ್ತು ತಿಳ್ಕೋರಿ, ಡಾಕ್ಟರ್ ರಾಜ್ಕುಮಾರ್ ಕೇವಲ 4ನೇ ಕ್ಲಾಸ್ ಓದಿದ್ದಾನೆ. ಎಂತ ಒಂದು ಅತ್ಯುತ್ತಮವಾದ ಒಂದು ನಟ. ನಾವು ಅವನಿಗೆ ಇದ್ದೇ ಇಲ್ಲ ಅಂತ ನಾವು ಅನ್ಕೊಂಡಿದ್ರೆ ಇವತ್ತು ಡಾಕ್ಟರ್ ರಾಜ್ಕುಮಾರ್ನ ಕಲೆಯನ್ನ ನಾವು ನೋಡಕ್ಕಾಗ್ತಿದ್ದಿಲ್ಲ, ಅಂತ ಒಂದು ಶ್ರೇಷ್ಠ ಗುಣಿಯನ್ನ ನಾವು ನೋಡಕ್ಕಾಗ್ತಿಲ್ಲ. ಅದಕ್ಕಾಗಿ ನಿಮ್ಮಲ್ಲಿ ವಿದ್ಯೆಯ ಜೊತೆಗೆ ನಿಮ್ಮ ಕಲೆಯನ್ನ ಬಹಳ ಉತ್ತಮವಾದ ರೀತಿಯಲ್ಲಿ ತೋರಿಸ್ರಿ. ಯಾವುದೇ ರೀತಿ ನಾಚಿಕೆ ಪಡಬೇಡ್ರಿ, ಯಾವುದೇ ರೀತಿ ಕಲಿತಾ ಯಾವುದೇ ರೀತಿಯಿಂದ ನಾಚಿಕೆ ಬರ್ತದೆ, ಯಾವುದು ಪಡಬೇಡಿ. ಇವರು ನಿಮ್ಮ ಗುರುಗಳು, ಇವ್ರ ಮಧ್ಯೆ ನಿಮ್ಮ ಕಲೆ ಏನೈತಕ್ಕಂಥದ್ದನ್ನು ತೋರಿಸಿ ಮುಂದಿನ ದಿನಮಾನಗಳಲ್ಲಿ ಒಳ್ಳೆ ವ್ಯಕ್ತಿಯಾಗಿ ಬೆಳೆಯಂತಕ್ಕಂಥದ್ದು ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಎನ್ನುವಂತೆ ಬಹಳಷ್ಟು ಅದ್ಭುತವಾಗಿ ತಮ್ಮ ವಿಚಾರವನ್ನು ಮಂಡಿಸಿದಂಥ ಶ್ರೀ ದೇವರಾಜ್ ಕಾಲ್ಗುಂಟೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮುಚ್ಚಿಟ್ಟ ಸಾಗರ ತೀರದಲ್ಲಿ ಬಚ್ಚಿಟ್ಟ ಮುತ್ತಿನ ಚಿಪ್ಪುಗಳೆಷ್ಟು, ಮುಚ್ಚಿಟ್ಟ ಸಾಗರ ತೀರದಲ್ಲಿ ಬಚ್ಚಿಟ್ಟ ಮುತ್ತಿನ ಚಿಪ್ಪುಗಳೆಷ್ಟು, ಭಾವನೆಯ ಹೆಜ್ಜೆ ಗುರುತಿನಲ್ಲಿ ನೆರಳಿಗೆ ನೆರಳಾದ ಕಥನವಿದು. ಇಂತಹ ಭಾವನೆಗಳ ಈ ಸುಂದರ ಗೂಡಿನಲ್ಲಿ ಕಳೆದಂತಹ ನೆನಪುಗಳು ಹೇಳತೀರದು. ಈಗ ಸನ್ಮಾನ ಕಾರ್ಯಕ್ರಮ ಈಶ್ವರ್ ಅವರಿಗೂ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೂ ನಮ್ಮ ಶಾಲೆ ಮತ್ತು ನಮ್ಮ ಶಾಲೆಯ ಶಿಕ್ಷಕರು ಹಾಗೂ ಈ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ.
ಮುಗುತಿ ಅಂತ. ಇಲ್ಲಿ ಹಲವಾರು ಶಿಕ್ಷಣ ಇಲಾಖೆ ಕಾರ್ಯಕ್ರಮಗಳು ನೆರವೇರ್ತಾ ಇದ್ದಾವ. ಎಲ್ಲ ವಿದ್ಯಾರ್ಥಿಗಳಿಗೂ ಶಿಕ್ಷಕರಿಗೂ ಓದ್ಕೊಂಡ್ರೆ ಏನು ಬರ್ತಪ್ಪ ಆಲಿಸ್ ಅಂತೇಳಿ ಪ್ರತಿಯೊಬ್ಬ ಶಿಕ್ಷಕರಿಗೂ ಬೇಜಾರಾಗ್ಬಿಡುತ್ತೆ, ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಬೇಜಾರಾಗ್ಬಿಡುತ್ತೆ ನಮ್ಮ ಇಲಾಖೆ ಕಾರ್ಯಕ್ರಮಗಳು. ಹೆಂಗಾಗಿದೆಪ್ಪಂದ್ರೆ ಹಳ್ಳಿಯ ಸೊಗಡು ಕಾರ್ಯಕ್ರಮ, ಕಲಿಕಾ ಹಬ್ಬ ಕಾರ್ಯಕ್ರಮ, ತರಬೇತಿಗಳು ಇಂಥದ್ರಾಗ ನಮ್ಮ ಜೀವನ ಹೊಂದ್ಬಿಡುತ್ತೆ. ಈಗ ಗ್ರಾಮ ಪಂಚಾಯತ್ ಸದಸ್ಯರು ಹೇಳಿದ್ರು, ದೇವರಾಜ್ ಸರ್ ಮಾತಾಡೋ ಅದ್ಭುತ ಮಾತಾಡಿದ್ರು, ಅವರು ಪೀಡಿಸರು ಮಾತಾಡಿದ್ರು, ನಮ್ಮ ಮಲ್ಲವರು ಮಾತಾಡಿದ್ರು, ನಿರ್ದೇಶಕರು ಬಸವರಾಜ್ ಅವರು ಮಾತಾಡಿದ್ರು, ಹಲವಾರು ವಿಷಯ ಪಾಂಡಿತ್ಯರು ಚೆಲ್ಲಿದ್ರು. ನಿಮ್ಮನ್ನ ನೀವು ಯಾರ ಪರವಾಗಿ ಕೇಳಲ್ಲ, ನಾ ಮಾತಾಡೋದು ಕೇಳಲ್ಲ. ನೀವು ಲೋಕದಾಗ ವಿದ್ಯಾರ್ಥಿಗಳು ಇರ್ತೀವಿ, ಅದಕ್ಕೆ ನಾವು ಮಾತಾಡೋದು ಶಿಕ್ಷಕರು ಕೇಳೋದು ಬೇಡ. ನಾವು ಮಾತಾಡೋದು ಇಷ್ಟೇ ವಿಶೇಷ ಶಿಕ್ಷಣ ಇಲಾಖೆಯಲ್ಲಿ ಹೇಳೋದಪ್ಪ ಅಂತಂದರೆ ಪ್ರತಿ ಕಷ್ಟದಲ್ಲಿ ಬರ್ತಕ್ಕಂಥ ಅತ್ಯಂತ ಸಣ್ಣ ಕಷ್ಟ ಇದು 7,000 ಬರ್ತಾಯಿದ್ರು, 6,000 ಬರ್ತಾವ. ಬೇರೆ ಕ್ಲಸ್ಟರ್ಗಳು ನಿರ್ಣಯಕರು ಬರೀತಾರ. ಯಾವ ಶಾಲೆ ಮಕ್ಕಳಿಗೂ ಅನ್ಯಾಯ ಆಗಲ್ಲ ಹಾಗೆ ಪ್ರತಿಯೊಂದು ಅಳುತ್ತು ಹೋಗಿ ನೋಡಿ ನಿರ್ಣಯ ಮಾಡಬೇಕಂತ ನಾವು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ಈ ಮಕ್ಕಳು ಬಂದವಲ್ಲ, ಯಾವ ಮಕ್ಕಳಿಗೂ ತಾರತಮ್ಯ ಮಾಡಬೇಡ್ರಿ. ದಯವಿಟ್ಟು ಇಲಾಖೆಯ ಸೂಚನೆ ತಿಳ್ಕೊಡ್ರಿ, ಅಥವಾ ಯಾರು ಏನು ಹೇಳ್ತಾ ಇದ್ದು ತಿಳ್ಕೊಡ್ರಿ, ಅನ್ಯತಾ ಭಾವಿಸಬಾರ್ದು. ಈ ಮಕ್ಕಳು ನಮ್ಮ ಲೋಕದಾಗ ಮಾತಾಡಿ ಹೇಳಿಕೆ ಹೋಗಿರೋರು ಮುಂದಿನ ಕಾರ್ಯಕ್ರಮಕ್ಕೆ ಈ ವೇದಿಕೆಯನ್ನು ಬಿಟ್ಟುಕೊಡ್ತೀನಿ. ಈ ಕಾರ್ಯಕ್ರಮವನ್ನು ಈ ಅಧ್ಯಕ್ಷ ಮಾತಾಡ್ತಾರೆ. ತಮ್ಮ ಒಂದೆರಡು ನುಡಿಗಳನ್ನು ಆಡಿರ್ತಕ್ಕಂಥ ECU ಸರ್ ಹನುಮಂತಪ್ಪ ನಾಯಕ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಸ್ಫೂರ್ತಿಯ ಚಿಲುಮೆಯಂತಿರುವ ಸದಾ ಹಸನ್ಮುಖಿಯಾಗಿರುವ ಕಾಯಕದ ಶ್ರದ್ಧೆಯಲ್ಲಿ ದೇವರನ್ನು ಕಾಣುವ ನಮ್ಮ ಕಾರ್ಯದ ಇಂದಿನ ಶಕ್ತಿಯಾಗಿರುವ ಬರಲಿರುವ ಪೀಳಿಗೆಗಳ ಆಶಾದೀಪವಾಗಿರುವ ನಮ್ಮ ಶಾಲೆಯ ಮುಖ್ಯ ಗುರುಗಳು ಶ್ರೀ ಮೊಹಮ್ಮದ್ ಮೌಲಾ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಅಧ್ಯಕ್ಷೀಯ ನುಡಿಗಳನ್ನ ಆಡಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಸ್ವಲ್ಪ ಸೈಲೆಂಟ್ ಆಗಿ ಕೊಡ್ರೋ ಮರ, ನಾನು ಲಾಸ್ಟ್ ಮಾತಾಡ್ತೀನಿ. ನನಗೆ ಸ್ವಲ್ಪ ನಿಧಾನ ಇದೆ, ಶಾಂತಿ ಇದೆ. ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ವತಿಯಿಂದ ನೀಡಿರ್ತಕ್ಕಂಥ ನಮ್ಮ ರಾಮತ್ನಾಳ್ ಕ್ಲಸ್ಟರ್ನಲ್ಲಿ, ಅದು ನಮ್ಮ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಕಲಿಕಾ ಹಬ್ಬ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು, ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಇದಾಗಿ ಮುಖ್ಯ ಅತಿಥಿಗಳಾಗಿ ಸಾಕಷ್ಟು ಜನರು ನಿರೀಕ್ಷೆಗೆ ಮೀರಿ ನಾವು ಹೇಳ್ಕೊಂಡಷ್ಟಕ್ಕಿಂತ ಹೆಚ್ಚಾಗಿ ಬಂದಿದ್ದಾರೆ. ಅವರಿಗೆ ಮೊಟ್ಟ ಮೊದಲನೇದಾಗಿ ನಾನು ಶಾಲಾ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ನಮ್ಮ ಈ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ದೇವರಾಜ್ ಕಾನುಕುಂಟೆ ಅವರೇ, ಆನಂತರ ದೇವಪ್ಪನವರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಂಥ PDO ಸಾಹೇಬ್ರೆ, ಆನಂತರ ಹೈಸ್ಕೂಲಿಂದ ಬಂದಿರತಕ್ಕಂಥ ಮಲ್ಲನೂರು ಸರ್ ಅವರೇ, ಈ ನಮ್ಮ ಕಾರ್ಯಾಲಯದಿಂದ ECU ಸಾಹೇಬ್ರ ಇರ್ತಕ್ಕಂಥ ಹನುಮಂತಪ್ಪ ಸಾಹೇಬ್ರೆ, ಇನ್ನು ಏನಿದ್ರೆ ಎಲ್ಲ ನಮ್ಮ ಚೆನ್ನಪ್ಪ ಸರ್ ಮತ್ತು ಹಾಗೆ ನಮ್ಮ ಬಂಜನೂರು ಮುಖ್ಯೋಪಾಧ್ಯಾಯರು ಎಲ್ಲರೂ ಈ ಕಾರ್ಯಕ್ರಮವನ್ನು ಇಲ್ಲಿವರೆಗೆ ತಮಗೆ ಅನಿಸಿದಂಥ ಮಾತುಗಳನ್ನು ಹೇಳಿದ ತಮ್ಮ ಅನುಭವಗಳನ್ನು ಈ ಕೊನೆಯ ಹಂತವಾಗಿ ಇವತ್ತು ಮುಕ್ತಾಯ ಹಂತ ಏನಂತಂದರೆ, ಈ ಕಲಿಕಾ ಹಬ್ಬ ಈ 6ನೇ ತಾರೀಕಿನಂದು ನಮ್ಮ CIP ಸರ್ ಅವರು ನಮ್ಮನ್ನು ಈ ಒಂದು ಕ್ಲಸ್ಟರ್ ಮಟ್ಟದಲ್ಲಿ ಒಂದು ಮೀಟಿಂಗನ್ನು ಕರೆದರು. 6ನೇ ತಾರೀಕಿನಲ್ಲಿ ನಾವು ನಮ್ಮ ಶಾಲೆಯಿಂದ ಅಲ್ಲಿ ಹೋದ್ವಿ. ಎಲ್ಲ ತಮ್ಮಲ್ಲಿ ಇರ್ತಕ್ಕಂಥ ನಮ್ಮ ಇಲಾಖೆಯ ಕೆಲವೊಂದು ನಿಯಮಗಳನ್ನು ಅವರು ಚಾಚು ತಪ್ಪದೆ ಮಾಡುವುದನ್ನುವಂಥ ರೀತಿಯಲ್ಲಿ ತರಬೇತಿ ತಂದರು. ಕೊನೆ ಹಂತವಾಗಿ ಈ ಕಲಿಕಾ ಹಬ್ಬವನ್ನು ಆಚರಿಸೋಕ್ಕೋಸ್ಕರ ಒಂದು ಚರ್ಚೆ ನಡೀತು. ಆ ಚರ್ಚೆಯಲ್ಲಿ ನಾನು ಕಲಿಕಾ ಹಬ್ಬ ಅಂದರೆ ಏನಪ್ಪ, ನಾವು ಹುಡುಗರಿದ್ದಾಗ ನಮ್ಮ ಹಳ್ಳಿಯಾಗ ನಾವು ಹಬ್ಬ ಮಾಡ್ತೀವಿ, ಕಾರುಣಿ ಮಾಡ್ತಿದ್ವಿ, ದಸರಾ ಮಾಡ್ತಿದ್ವಿ, ಯುಗಾದಿ ಮಾಡ್ತೀವಿ, ಇದೇನು ದೊಡ್ಡ ಹಬ್ಬ ಅಂತ ನಾನು ಹಿಂಗೆ ಮಾಡಿಕೊಂಡು ಎಲ್ಲ ಯಾರನ್ನ ತಗೊಂಡ್ರೆ ಸರಿಯಾಗಿ ಕೊಡೋಕಂದ್ರೆ ನಾನು ಮಾಡ್ತೀನಿ. ಅವಾಗ ನಮ್ಮ ಸಾಹೇಬ್ರಂದ್ರು, ಅದು ಇಲ್ಲ ನಿಮಗೆ ಕೊಡಲ್ಲ, ನೀವು ಯಾವಾಗ ನೋಡಿದ್ರೆ ನೀವು ಒಪ್ಪಿಲ್ಲ. ಹೌದಾ, ನಾನು 32 ವರ್ಷದಲ್ಲಿ ನಾನು ಒಪ್ಪಿಲ್ಲ. ಅದು ನನ್ನ ದೈವ, ಯಾವಾಗಲೂ ಅದು ಪಾಸಾಗಿಬಿಡ್ತದೆ ನನಗೆ. ಗುಂಜಾಳೆ ದೊಡ್ಡ ಶಾಲೆಗಿದ್ದೆ, ಹಲಮೂರ ದೊಡ್ಡ ಶಾಲೆಗಿದ್ದೆ, ಇಲ್ಲಿನ ದೊಡ್ಡ ಶಾಲೆನೇ. ಆದ್ರೆ ನನಗೆ ಬಂದಾಗ ತಪ್ಪುತ್ತದೆ, ನಾನು ಗೌರವ ನೆನಪು ಮಾಡ್ತಿದ್ದೆ. ಇದು ಒಂದು ನನಗೆ ಹಬ್ಬ ಬಂದಂದಾಗ ಇನ್ನೂ ಒಂದು ವರ್ಷ ಇತ್ತು ನಮ್ಗೆ. ನಾನು ಇವ್ರಿದ್ದಾಗ ಇನ್ನೂ ಒಂದು ವರ್ಷ. ಅದ್ರ ನಮ್ಮ CIP ಸರ್ ಕೂಡ ನಾನು ಭಾಳ ವಾದ ಮಾಡಿಬಿಟ್ಟೆ. ಬದಲಾರಿ ಹೆಂಗೆ ಮಾಡ್ತಾರೆ ಮಾಡಿ ನೋಡಿ ನಮ್ಮ ಲಾಸ್ಟ್ಗೆ ತಗೊಂಬಿಟ್ವಿ. ತಗೊಂಡಿಂದ ಮತ್ತೆ ಒಂದು ಸಮಸ್ಯೆ ಆಗ್ಬಿಟ್ಟು ನನಗೆ ಇಲ್ಲಿ ಉಸಿರಾಟ ಬರೋದಂಗೆ ಆಗ್ಬಿಟ್ಟು ವಾತಾವರಣ. ಮಾಡ್ಬೇಕಂದ್ರೆ ನಮ್ಮವರೆಲ್ಲರೂ ನಡೆದಾರ, ಇಲ್ಲಿ ಒಂದು ಅಡಿಕ್ಟ್ ಅಂತೇಳಿ ಬಂದ್ಬಿಡ್ತೀವಿ ನಮಗೆ. ಮತ್ತು ನಮ್ಮ PDO ಸಾಹೇಬ್ರಿಗೂ ಅಡಿಕ್ಟ್ ಅದೇ ಬರೋದವ್ರು ಎಲ್ಲರೂ. ಇತ್ತ ಮಾಡೋಕೆ ಬಿಡೋಲ್ರಿ ಅವರು, ತಮ್ಮದು ಕೆಲಸನೂ ಒತ್ತಡ ಬಿಡೋರು. ಅಯ್ಯೋ ಇದು ನೋಡಿ ಸುಮ್ಮನೆ ತಗೊಂಡಪ್ಪ
ಜಾಲರಿ ಟೀಚರ್ ಹೆಡ್ ಮಾಸ್ಟರ್ ಮಾಡಿಬಿಡ್ತದ್ರಿ ಅದು ನನಗೆ ಒಳ್ಳೆ ಸಂಗತಿ ಅಂತ ನಾವು ಆಮೇಲೆ ವಿಚಾರ ಮಾಡಿದ್ವಿ. ಆಮೇಲೆ ಈ ಕಾರ್ಯಕ್ರಮವನ್ನು ನಮ್ಮ ಜಗದೀಶ್ ಸರ್ ಚನ್ನಬಸಪ್ಪ ಸರ್ ಚಾಚು ತಪ್ಪದೆ ಮರ ನನಗೆ ಆಗಲ್ಲ ಅಂತ ಕ್ಯಾನ್ಸಲ್ ಮಾಡಿಬಿಡುತ್ತೆ CRP ಬರ್ಕೊಟ್ಟು ಬಿಡ್ಬೇಕು ನನಗೆ ಆಗ್ತಿದ್ದೆ. ಅವಾಗ ಅವರು ಧೈರ್ಯ ಕೊಟ್ಟು ನಮ್ಮ CRC ಎಲ್ಲರೂ ಧೈರ್ಯದಿಂದ ತಗೊಂಡ್ವಿ ಮಾಡಿದ್ವಿ. ಎಲ್ಲರೂ ನಮ್ಮ ಶಾಲಾ ಶಿಕ್ಷಕ ಸಿಬ್ಬಂದಿಗಳು, ನಮ್ಮ ಕ್ಲಸ್ಟರ್ ಮಟ್ಟದ ಎಲ್ಲ ನಮ್ಮ ಶಿಕ್ಷಕರು, ಎಲ್ಲ ಮುಖ್ಯೋಪಾಧ್ಯಾಯರು ಇದಕ್ಕೆ ಚಾಚು ತಪ್ಪದೆ ತಾವೇ ನಿಂತುಕೊಂಡು ಇವತ್ತು ನಮಗೆ ಧೈರ್ಯ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು. ಅದಕ್ಕಾಗಿ ಒಂದು ಮಾತನಾಡಿಟ್ಟು ನಮ್ಮ CRP ಸರ್ ಮುಂದಿನ ವರ್ಷ ಏನಾದಂಥ ಕಾರ್ಯಕ್ರಮ ಇದ್ರೆ ಇದೇ ಶಾಲೆಯಲ್ಲಿ ಉತ್ತಮವಾದ ಮೈದಾನ ಅಂದ್ರೆ ಅದರ ಸ್ವಲ್ಪ ಖರ್ಚು ಕಡಿಮೆ ಆದಂತ ಕೊಟ್ಟು ನಾನು ಮಾಡ್ತೀನಿ. ದೊಡ್ಡ ದೊಡ್ಡ ಖರ್ಚಾದ್ರೆ ಆದ್ರೆ ನಾವು ಗ್ರಾಮ ಪಂಚಾಯತಿ ಮತ್ತು ಎಲ್ಲರೂ ನಮಗೆ ಸಪೋರ್ಟ್ ಇದ್ದಾರೆ. 7,000 ಮೊನ್ನೆ ನಮ್ಮ ಸಾರಿಗೆ 4 ಫ್ಯಾನ್ ಕೊಟ್ಟುಬಿಟ್ಟು ಸರ್ ಇದೆ. ನಾನು ಎಲ್ಲ ಕರೆಂಟ್ ಇದ್ದು ಕೆಲಸಕ್ಕಿದೆ ಪಾಪ ನಿಂದು ಬಗ್ಗೆ 4 ಫ್ಯಾನ್ ಕೊಟ್ಟುಬಿಟ್ರು. ಇವತ್ತು ಎಲ್ಲ ರೂಮ್ಗಳಿಗೆ ಒಂದೊಂದು ರೂಮಿಗೆ 2 ಫ್ಯಾನ್ಗಳನ್ನು ಬರುವಂಥ ಬೇಸಿಗೆಗಾಲದಲ್ಲಿ ಮಕ್ಕಳಿಗೆ ತೊಂದರೆ ಆಗಿರ್ಬೋದು. ನಮ್ಮ ಪಂಚಾಯತ್ ಅವ್ರು ನಮ್ಮ ಸಹಕಾರ ಐತೆ. ಇವತ್ತು ಎಲ್ಲ ರೂಮ್ಗಳಿಗೆ ಕರೆಂಟ್ ವ್ಯವಸ್ಥೆ ಮಾಡಿವಿ, ಎಲ್ಲ ರೂಮ್ಗಳಿಗೆ ಫ್ಯಾನ್ ಆಗ್ಯಾವ. ಮುಂದೆ ಏನಾದಂಥ ಕಾರ್ಯಕ್ರಮಕ್ಕೆ ನಮ್ಮ ಪಂಚಾಯತ್ ಅವ್ರ ಸತಿ ನಮ್ಮ ಜನರ ಸಹಿತ ನಾವು ಕೇಳ್ಕೊಂಡ್ವಿ. ಮೊನ್ನೆಲ್ಲ ನಾವು ಪಿಕ್ನಿಕ್ ಹೋಗ್ತೀವಿ, ದೇವರಾಯ ಸರ್ ಕರ್ಕೊಂಡ್ರೆ ಒಂದು ಮತ್ತಿಗೆ ವೈದ್ಯ ಕಟ್ಟಾಯ್ತು ವೈರದು ನಾವು ಮೊನ್ನೆ ಪಿಕ್ನಿಕ್ ಮಾಡ್ಬೇಕಾದ್ರೆ ಹಿಂಗೆ ಅಡ್ಯಾರ ನಾವು ಜನರ ಜೊತೆಗೂಡಿ ನಮ್ಮ ಅಧಿಕಾರಿಗಳ ಜೊತೆಗೂಡಿ ನೀವು ಹೇಳಿಕೆ ಕೊಟ್ಟಿರ್ತಕ್ಕಂಥ ಕೆಲವೊಂದು ಕಾರ್ಯಕ್ರಮಗಳನ್ನು ಏನಾದ್ರೂ ಅಂತ ಸಂದರ್ಭ ಬಂದಾಗ ಮಾಡ್ತೀನಿ ಅಂತೇಳಿ ಮಾತು ಕೊಟ್ಟು ಅದನ್ನೊಂದು ಒಂದೇ ವರ್ಷ ಐತೆ ನಂದನ್ನು 1 ವರ್ಷದಲ್ಲಿ ಮಾತಾಡ್ತೀವಿ. ಮತ್ತೆ ಎಲ್ಲ ರಸ ಐತೆ ದಯವಿಟ್ಟು ಈಗ ನಾನು ಭಾಳ ಮಾತಾಡ್ಬೇಕಂತ ಭಾಳ ಮಾಡ್ತೇನೆ ಸರ್. ನನಗೆ ನೀಡಲಿಕ್ಕೆ ಇಲ್ಲಿ ಮಾತು ಮುಗಿಸ್ತು. ಜೈ ಹಿಂದ್ ಜೈ ಕನ್ನಡ. ಹೇಗೆಂದರೆ ಸರ್ ನೀವು ಮಾಡ್ಬಿಟ್ರೆ ಏನೋ ಭಯ ಬೀಳೋದು ಬೇಡ ಸರ್. ನಿಮ್ಮ ಜೊತೆ ನಾವಿರ್ತೀವಿ ಸರ್. ನಿಮ್ಮ ಜೊತೆ ಇಡೀ ನಮ್ಮ ಕ್ಲಸ್ಟರ್ ಶಿಕ್ಷಕರು ಇರ್ತಾರೆ, ಮುಖ್ಯಗಳು ಇರ್ತಾರೆ. ಅದೇ ರೀತಿ ಅಂದ್ಕೊಂಡಾಗ ಅವರು ಕೂಡ ಪಂಚಾಯತಿಯಿಂದ ಯಾವುದೇ ರೀತಿಯಾದ ಸಹಾಯವನ್ನು ನೀಡಲಿ ಅಂತ ನಾನು ಅವ್ರಿಗೆ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಸನ್ಮಾನವನ್ನು ಸ್ವೀಕರಿಸಿದಂಥ ನಮ್ಮ ಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಶ್ರೀ ಮೊಹಮ್ಮದ್ ಮೌಲವಿ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮುಗ್ಧ ಮನಸ್ಸುಗಳ ಅರಸಲು ಬಂದವರು ನೀವು, ಮುಗ್ಧ ಮನಸ್ಸುಗಳ ಅರಸಲು ಬಂದವರು ನೀವು, ನಿಮ್ಮ ಉಪಸ್ಥಿತಿಯಲ್ಲಿ ಧನ್ಯತೆ ಕಂಡವರು ನಾವು, ನಿಮ್ಮ ಉಪಸ್ಥಿತಿಯಲ್ಲಿ ಧನ್ಯತೆಯನ್ನು ಕಂಡವರು ನಾವು. ಕರೆಗೆ ನೀಡಿದ ಮನ್ನಣೆಗೆ ಧನ್ಯವಾದಗಳ ಅರ್ಪಣೆ, ಕರೆಗೆ ನೀಡಿದ ಮನ್ನಣೆಗೆ ಧನ್ಯವಾದಗಳ ಅರ್ಪಣೆ. ಪ್ರೀತಿಯ ನಾಲ್ನುಡಿಗಳ ಸಮರ್ಪಣೆ, ಪ್ರೀತಿಯ ನಾಲ್ನುಡಿಗಳ ಸಮರ್ಪಣೆ. ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯ ಮಾನ್ಯರನ್ನ ಹೃದಯಪೂರ್ವಕವಾಗಿ ವಂದಿಸಲು ಬರುತ್ತಾ ಇದ್ದಾರೆ ನಮ್ಮ ಶಾಲೆಯ ಶಿಕ್ಷಕಿಯಾಗಿರ್ತಕ್ಕಂಥ ರೇಣುಕಮ್ಮ ಮೇಡಮ್ ಅವರು. ಎಲ್ಲ ಮಕ್ಕಳಲ್ಲಿ ನಿರ್ಣಾಯಕರಲ್ಲಿ ನಮ್ಮ ಶಿಕ್ಷಕರಲ್ಲಿ ಒಂದು ವಿನಂತಿ ಏನಪ್ಪ ಅಂದ್ರೆ ಟೈಮ್ ಭಾಳ ಹೊಡೈತೆ. ಈಗ ಸ್ಪರ್ಧೆಗಳು ಸ್ಟಾರ್ಟ್ ಆದ್ರೆ ಆಸೆ ಹೋಗುತ್ತೆ ಮಕ್ಕಳಿಗೆ. ಊಟಕ್ಕೆ ಬಿಟ್ರೆ ಸ್ಪರ್ಧೆಗಳು ಲೇಟ್ ಆಗ್ತಾವೆ. ಇರಲಿ, ಮೊದಲು ಮಕ್ಕಳು ಹೊಟ್ಟೆ ತುಂಬಿಸೋಣ, ಅವ್ರ ಶಕ್ತಿ ಬರ್ತಾ ಆಮೇಲೆ ನಾವು ಸ್ಪರ್ಧೆಗಳನ್ನ ಆರಾಮಾಗಿ ಸ್ಟಾರ್ಟ್ ಮಾಡೋಣ. ಯಾರೂ ಗೊಂದಲ ಮಾಡ್ಕೋಬೇಡ್ರಿ. ಇನ್ನೊಂದು ವಿಶೇಷ ಸೂಚನೆ ಏನಪ್ಪ ಅಂದ್ರೆ ಶಿಕ್ಷಕರಿಗೆ ಸ್ವಲ್ಪ ಮೊದಲಿಗೆ ಭಾರತಾಂಬೆಯ ಪಾದ ಕಮಲಗಳಿಗೆ ವಂದಿಸುತ್ತಾ ದೇಶಕ್ಕಾಗಿ ತ್ಯಾಗ ಬಲಿದಾನಗಳು ಮಾಡಿದ ಮಹನೀಯರನ್ನು ಗೌರವಿಸುತ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ನಮ್ಮ ಶಾಲೆಯ ಮುಖ್ಯ ಗುರುಗಳಾದ ಮೊಹಮ್ಮದ್ ಮೌಲವಿ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಗ್ರಾಮ ಪಂಚಾಯತ್ PDO ಆದಂತಹ ಮೋಹಿನ್ ಪಾಷ್ ಸರ್, PDO ಸರ್, ಇವರಿಗೂ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ದೇವರಾಜ್ ನಾಯಕ್ ಕಾರ್ಲಕುಂಟಿ ಸರ್ ಅವರಿಗೂ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೂ ದಿದಿಗೆ ದಿದಿಗೆ ಮಲ್ಲಿಕರ್ ಸರ್, ಈ ಕಾರ್ಯಕ್ರಮಕ್ಕೆ ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಬಸವರಾಜ್ ಸರ್, ಶ್ರೀ ಮೌಲಸಾಬ್ ಸರ್, ಚನ್ನಪ್ ಸರ್, ಶಂಬನ್ ಸರ್, ಮುಕ್ತಮ್ ಸರ್, ಶ್ರೀಮತಿ ಭಾನು ಮೇಡಮ್, ಜಗದೀಶ್ ಸರ್,
ಅತಿಥಿ ಶಿಕ್ಷಕರ ಸಂಘದ ಶರಣಪ್ಪ ಸರ್, ದೇವಪ್ಪ ನಾಯಕ್, ಎಲ್ಲ ನಿರ್ಮಾಪಕರಿಗೂ ಹಾಗೂ ನಮ್ಮ ಅನ್ನದಾತರಿಗೂ, ಸಹ ಶಿಕ್ಷಕರು, ನಮ್ಮ ಶಾಲೆಯ ಎಲ್ಲ ಗುರುಗಳಿಗೂ ಹಾಗೂ ನನ್ನ ಮುದ್ದು ಮಕ್ಕಳಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಎಲ್ಲಾದರೂ ಯಾರಾದರೂ ಹೆಸರು ಮಿಸ್ಸಿಂಗ್ ಆಗಿದ್ರೆ ಸಾರಿ. ಮಕ್ಕಳಲ್ಲಿ ಒಂದು ಕೋರಿಕೆ ಮನವಿ ಏನಪ್ಪ ಅಂದ್ರೆ ಇಷ್ಟೊತ್ತುವರೆಗೆ ನಮ್ಮ ಮಗಳು ಗೌರ್ಮೆಂಟ್ ಸಿಲೆಬಸ್ ಐತೆ ನೋಡಿ, ಸ್ವೀಟ್ ಊಟ ಮಾಡಿ ಹೋಗಲೇ. ಸ್ವೀಟ್ ಊಟ ಮಾಡಿ ಫಸ್ಟ್ ಏನು ಮನೆ ಹೆಸರು? ಯಾವ ಆಕ್ಷನ್ ಬಿಡ್ರಿ ಹಣ್ಣಿಗೆ ದಾರಿ ಜೀವ ಮಾಡ್ಕೊಂಡು ಯಾರು ಅಡಿಗೆ ನಾನು ಹೆಂಗೆ ಆಯ್ತಪ್ಪ ದಿವಸ ಕೊಡ್ತೀನಿ ಸರಿಯಾಗಿ ನಲ್ಲಿ ಇರುತ್ತೆ ನಾನು. ಅಡೆಪುರ ಭಾಳ ಆಗೈತೆ. ಎಲ್ಲ ಮುಖ ಆಮೇಲೆ ಬರ್ರಿ ಬರ್ರಿ ಸ್ನ್ಯಾಪ್ಚಾಟ್ ಅಲ್ಲಿ ಆಮೇಲೆ ಸರಕ್ಕೆ ನಮ್ಮ ಮಗಳ ಅಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಇರಲಿ ಅಲ್ಲಿ ಆಕೆ ಮಗಳ ತಗಮ್ಮ ಅಲ್ಲಿಗ ನೆಕ್ಸ್ಟ್ ಅಲ್ಲಿ ಒಂದು ನಮ್ಮ ಈಶ್ವರ ಸರ್ ಬಂದಾಗ ಎಲ್ಲರೂ ಕೋಳಿ ಕೊಯ್ಸಿರ್ತಾರೆ ಸರ ಏ ಅತ್ತೆ ಸಾಕು ಇಲ್ಲಿ ನೋಡು ಮೊಬೈಲ್ ನೋಡು ಮೊಬೈಲ್ ನಿಸರ್ಗ ತಗೊಂಡು ಅವರೆಲ್ಲ ಸ್ವಚ್ಛವಾಗಿ ನೋಡಿಕೊಂಡು ಮತ್ತೆ ಅದೇ ಆ ಬಾಕ್ಸಲ್ಲಿ ಇರಬೇಕಂತ ಹೇಳಿ ಮಕ್ಕಳಲ್ಲಿ ವಿನಂತಿ ಮಾಡಿಕೊಳ್ಳುವುದಾಗಿದೆ. ಎಲ್ಲ ಮಕ್ಕಳು ನಿಧಾನವಾಗಿ ಬೇರೆ ಶಾಲೆಯಿಂದ ಬಂದಂತ ಮಕ್ಕಳು ನೋಡಿಕೊಂಡು ಮತ್ತೆ ಆ ಅಡಿಗೆ ಮನೆ ಮುಂಭಾಗದಲ್ಲಿ ಜೋಡಿಸಬೇಕಂತ ಮಕ್ಕಳಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಮುಂದೆ ನೋಡ್ರಲ್ಲ ಯಾರು ಬೇಕಾರ ನಮ್ಮ ಎಲ್ಲ ಮಾತಾಡ್ತೇವೆ ನೋಡ್ರಿ ತಗೊಂಡ್ರಿ ಸರ್ ಅಂತ ಕರೆದು ಬರುತ್ತೆ. ಜಲ್ದಿ ಸರ್ ಅಷ್ಟೇ ತಾಳೆ ಯಾವ
ಯಾವ್ದು ಬೇಕಮ್ಮ ಸೆಲೆಕ್ಷನ್ ಮಾಡ್ರಿ ಆಮೇಲೆ ವಾಟ್ಸಪ್ನಾಗ ಅದ ನೋಡ್ರಿ. ಇಲ್ಲ ನಾಳೆ ಅಲ್ಲಿ ಫೋಟೋನ ಸೆಲೆಕ್ಷನ್ ಮಾಡೋಣ. ಯಾವುದಿಲ್ಲ ಮೊದ್ರಾಗ ರಿಕ್ಷಾ ಹಿಂಗೆ ನೋಡ್ತೀನಿ ಹಿಂಗೆ ಇರ್ತೀನಿ. ದೀಕ್ಷಾ ಒಮ್ಮ ಊಟ ಮಾಡಕ್ಲೇ ಸಾಕ್ಬೇಕ. ಇರೋ ಈಗ ಊಟ ಆದ್ಮೇಲೆ ಶಿವಕುಮಾರ್ ಮಲ್ಲಪ್ಪ ಏನು ಊಟ ಮಾಡ ಏನು ಕವರ್ ನಾವು ಹೇಳಿದ್ರು ಸರ ಮಕ್ಕಳು ಸಣ್ಣ ನಮ್ದು ಹುಷಾರಂತಿರಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಊಟ ಮಾಡ್ಬರ್ರಿ ನೀವು ಊಟ ಮಾಡ್ರಿ. ನಮ್ಮ ರಾಮಪ್ಪ ಶಾಲೆ ಮಕ್ಕಳು ಖಾಲಿ ಕುದುರೆ ಬಂದು ವೇದಿಕೆ ಮುಂದೆ ಬರಬೇಕು. ಅವ್ರು ಬಂದು ವೇದಿಕೆ ಮುಂದೆ ಬಂದರೆ ನಾವು ಮಾತಾಡ್ತೀವಿ. ಮೆಲಕ್ ತೊಳ್ರಿ ಈ ಕಡೆ ನೋಡ್ರಿ ನೋಡ್ರಿ ನಿಮಗೆ ಬಂದಂತ ನಿಮ್ಗೆ ಯಾವ ಇವೆಂಟ್ ಇದ್ದು ಆ ಹೋಗಿ ಏನಾಗಿರುತ್ತೆ ಹಾಗಾಗಿ ಪ್ರತಿಯೊಂದು ಮಾಡಿ ಎಲ್ಲ ಮತ್ತು ವೇದಿಕೆ ಮುಂದೆ ಕೂತ್ಕೋಬೇಕು. ನೀವಪ್ಪ ಗೊಡು ನೆಕ್ಸ್ಟ್ ಟೈಮ್ ಕೊಡ್ತೀನಿ ಅಷ್ಟೇ. ನಾನು ನೀವು
5 ಸೆಂಟೆನ್ಸ್ಗಳಿದಾವು. ಆದರೆ ಕನ್ನಡದಲ್ಲಿ ನೀವು 2 ಸೆಂಟೆನ್ಸ್ ಬರೀಬೇಕಾಗಿತ್ತು, ಇಂಗ್ಲೀಷಲ್ಲಿ ಒಂದೇ ಸೆಂಟೆನ್ಸ್. ಅವೇ ಅಂತ ಈ ಒಂದು ಸೆಂಟೆನ್ಸ್ ನೀವು ಕೆಳಗಡೆ ಬರೀಬೇಕು. ನಿಮ್ಗೆ ಜಾಗ ಇದೆ ಆಯ್ತಾ. ನೀವು ಸೀಸ್ಪೆನ್ಸ್ ಎಲ್ಲ ಬಳಸಿ, ಪೆನ್ ಬಳಸಿ ಆಯ್ತಾ. ಇಂಗ್ಲೀಷ್ ಲೆಟರ್ಸ್ಗಳನ್ನು ಕ್ಯಾಪಿಟಲ್ ಲೆಟರ್ಸ್ ಯಾವುದು, ಸ್ಮಾಲ್ ಲೆಟರ್ಸ್ ಯಾವುದು ಕೇರ್ಫುಲ್ ಆಗಿ ನೋಡ್ಬೇಕು. ನೀವು ಪಕ್ಕದಾಗ ಏನು ಮಾಡ್ತಾರೆ ಇದು ಒಳ್ಳೆ ಗೇಮ್. ಎರಡನೇದೇನಪ್ಪ ಅಂದ್ರೆ ನೀವು ಹೊಡಿತೀರಿ, ಅವ್ರು ನಿಮ್ಮನ್ನು ನೋಡಿಬೇಕು. ನೆಕ್ಸ್ಟ್ ನೀವು ಬಿಡಂಗಿಲ್ಲ. ನಿಮ್ಮ ಮಕ್ಕಳಲ್ಲಿ ಬಿಟ್ಟಿರ್ತೀವಿ, ಮಕ್ಕಳನ್ನ ಅಲ್ಲಿ ಬಿಟ್ಟಿರ್ತೀವಿ. ಅವ್ರಿಗೆ ಕಣ್ ಕಟ್ತೀವಿ, ನಿಮಗೂ ಕಣ್ ಕಟ್ತೀವಿ. ಕಣ್ ಕಟ್ತೀವಿ, ಅವ್ರಿಗೆ ಬಿಸಿಟ್ ಕೊಡ್ತೀವಿ. ಸ್ನ್ಯಾಪ್ಚಾಟ್ ಅಲ್ಲಿ ಸ್ಮೈಲ್ ನೀವು ನಂಬರ್ ಮೊಬೈಲ್ ಯಾಪಿ ಆರಿಸ್ಕೊಳ್ಳೋದಲ್ಲ, ಜಸ್ಟ್ ಈ ಸಲ ಔಟ್ ಔಟ್ ನೋಡ್ರಿ. ಕ್ಲಾಪ್ಸ್ ಹಾಕ್ರೆ. ಫಾಸ್ಟ್ ಫಾಸ್ಟ್ ಫಾಸ್ಟ್. ಅವರು ಫಾಸ್ಟ್ ಇದಕ್ಕೆ ಮಾತ್ರ ಗಾಳಿ ಬಳೈತಿ ನೋಡೋಣ. ಫಸ್ಟ್ ಅವ್ರು ಬಂದು ಹೊಡಿತಾರ, ಅವ್ರು ಹೊಡಿದ್ಮೇಲೆ ನೆಕ್ಸ್ಟ್ ಅವ್ರ ಮಗ ಹೊಡಿಬೇಕು. ಆ ಮಗ ಹೊಡಿ ಒಂದ್ಸಲ ನೀವು ಟಚ್ ಮಾಡಿದ್ರೆ ಇನ್ನೊಂದ್ಸಲ ಮಾಡಿರಿ. ಸರಿ ತೋರ್ಸಲಿ. ಹೋಗಿ ಅಲ್ಕೊಂಡು ಅಲ್ಲಿಂದ್ರ ಹೋಗ, ಅಲ್ಲೇನಿದ್ರ ಅಲ್ಲೇನಿಲ್ಲ ಸರ್. ಆಕಿನೆಲ್ಲ ಕರ್ಕೊಂಡು ದೂರ ಸರಿ ದೂರ ಸರಿ. ಸ್ವಲ್ಪ ಕೇಳ್ರಿ, ನೀವು ಕೇಳ್ರಿ. ಹೊಸ ಬಿಸಿಟ್ ಅದಾವ.
ಬಿಸ್ಕಿಟ್ ನಿಮ್ಮ ಹುಡುಗರಿಗೆ ಕೊಡ್ತೀವಿ. ನಿಮ್ಮ ಹುಡುಗ ಎಲ್ಲಿಂದ ಬರ್ತಪ್ಪ ಕ್ಯಾಮ್ರಾಮನ್ ನೀವು ಮೇಡಮ್ ನೀವು ಬನ್ನಿ. ನೀವು ಅಪ್ಪಿ ನೀವು ಸ್ವಲ್ಪ ಮೇಡಮ್ ಸೆಕೆಂಡ್ ಮೇಡಮ್ ಯಾರು ಚಪ್ಪಲ್ ಹೊಡ್ರಿ ಅಷ್ಟೇ, ಚಪ್ಪಲ್ ಹೊಡ್ರಿ ಅಷ್ಟೇ, ಚಪ್ಪಲ್ ಹೊಡ್ರಿ ಅಷ್ಟೇ. ಅದೇ ಸಣ್ಣ ಪಾಸ್ ಆಯ್ತು. ಎಲ್ಲಿ ತೆಗಿಬೇಡ್ರಿ ಅದೇ ಸಣ್ಣ ಪಾಸ್ ಆಯ್ತು. ಓಕೆ, ಎಲ್ಲರೂ ಒಂದ್ಸಲ ಜೋರಾಗಿ ಚಪ್ಪಾಳೆ ಮಾಡಿಸ್ರಿ. ಸರ್ ಡಬಲ್ ರೀ ನೋಡ್ರಿ. ಇಲ್ಲ ಸರ್ ಡಬಲ್ ನೀವೆಲ್ಲ ಕಾಣಬಲ್ರಿ. ಎಲ್ಲ ಮಕ್ಕಳು ಒಂದ್ಸಲ ಜೋರಾಗಿ ಚಪ್ಪಾಳೆ ಮಾಡಿಸ್ರಿ, ಜೋರಾಗಿ. ನೋಡ್ರಿ ಅವರು ಆಫೀಸ್ ರೂಮ್ ಅಲ್ಲಿ ಜಗದೀಶ್ ಅಂತವ್ರೆ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಲಾಗುತ್ತದೆ. ಗೋ ಕೈ ತೆಗಿಬಾರ್ದು, ಯಾರು ಬಸ್ ತೆಗಿಬಾರ್ದು, ಬಸ್ ತೆಗಿಬಾರ್ದು, ಬಸ್ ತೆಗಿಬಾರ್ದು, ಬಸ್ ತೆಗಿಬಾರ್ದು, ನೋಡ್ಬಾರ್ದು. ಯಾರು ಬಸ್ ತೆಗಿಲ್ಲ, ಯಾರು ಬಸ್ ತೆಗಿಲ್ಲ. ಕೊಪ್ಪಳ ಕ್ಯಾಂಪಿನ ಶಂಬಣ್ಣ ಸರ್ ಕೂಡ ವೇದಿಕೆ ಮುಂಭಾಗದಲ್ಲಿ ಬರಬೇಕು. ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಸಿದ್ಧಿ ಪೋಯ ಮಗೆ ವಿನಾಯಕ, ಕಾರ್ಯ ಫಲದಾಯಕ ನೀನೇ ಬದಿ ಭಜಿಸುವೆ ನಿನ್ನನು, ವಿದ್ಯಾಯಕ ವಿದ್ಯೆ ಸಿದ್ಧಿ ಪೋಯ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಭಜನಾರಂಭದಿ ಭಜಿಸುವೆ ನಿನ್ನನು, ಭಜನಾರಂಭದಿ ಭಜಿಸುವೆ ನಿನ್ನನು, ಭಜನೆ ಸಿದ್ಧಿ ಪೋಯ ಮಗೆ ವಿನಾಯಕ, ಭಜನೆ ಸಿದ್ಧಿ ಪೋಯ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ನೀ ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ಅತ್ಯಂತ ಅದ್ಭುತವಾಗಿ ಸ್ವರಬದ್ಧವಾಗಿ ಆಡಿದಂಥ ಶರಣಪ್ಪ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ನಮ್ಮ ಮಧ್ಯದಲ್ಲಿ ಅದಕ್ಕಿಂತ ಪೂರ್ವಕವಾಗಿ ವೇದಿಕೆ ಮುಂಭಾಗದಲ್ಲಿ ನಮ್ಮ ಇದು ಬನೀನೂರು ಶಾಲೆಯ ಸಹಶಿಕ್ಷಕರಾಗಿರ್ತಕ್ಕಂಥ ಜಗದೀಶ್ ಸರ್ ವೇದಿಕೆ ಮುಂಭಾಗದಲ್ಲಿ ಬರಬೇಕು. ಅದೇ ರೀತಿಯಾಗಿ ಶರಣಪ್ಪ ಸರ್ ಕೂಡ ಅಲ್ಲಿರ್ತಕ್ಕಂಥ ಪೋಷಕರು ಕೂತ್ಕೊಂತೇಳಿ ಅದೇ ರೀತಿಯಾಗಿ ಇಲ್ಲಿ ಬಂದಿರ್ತಕ್ಕಂಥ ಪೋಷಕರು ಕೂಡ ಚೇರ್ ತಗೊಂಡು ಬಂದು ಅಲ್ಲಿ ಕುಂದಿರ್ಬೇಕು. ಆ ಚೇರ್ ತಗೊಂಡಲ್ಲಿ ಬಂದು ಅಲ್ಲಿ ಕೂಡ್ಬೇಕಂತ ಕೇಳ್ಕೊಳ್ಳೋಣ ಇದೆ.
ಜಗದೀಶ್ ಸರ್ ವೇದಿಕೆ ಮುಂಭಾಗದಲ್ಲಿ ಬರಬೇಕು. ಶರಣಪ್ಪ ಸರ್ ಕೂಡ ವೇದಿಕೆ ಮೇಲೆ ಬರಬೇಕು. ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ಳಲಾಗಿದೆ. ಎಲ್ಲರಿಗೂ ಶುಭ ಮಧ್ಯಾಹ್ನದ ಶುಭಾಶಯಗಳು. ಪ್ರೀತಿ ಇಲ್ಲದ ಮೇಲೆ ಹೂ ಅರಳಿತು ಹೇಗೆ, ಮೋಡ ಕಟ್ಟಿತು ಹೇಗೆ, ಅಲಿ ಒಡೆದು ಮಳೆ ಬೆಳೆಗೆ ಬಂದಿತು ಹೇಗೆ, ಈ ಭೂಮಿ ಹಸಿರಾದಿತು ಹೇಗೆ ಎನ್ನುವ ಹಾಗೆ ನಮ್ಮೆಲ್ಲರ ನಡುವೆ ಪ್ರೀತಿ ವಿಶ್ವಾಸ ಇರುವ ಸಲುವಾಗಿ ಈ ಸಾರ್ಥಕ ಸಮಾರಂಭದಲ್ಲಿ ಆಗಮಿಸಿದಂತಹ ಅತಿಥಿಗಳಿಗೆ ಆಮಂತ್ರಿಸುವುದು, ಗೌರವಿಸುವುದು ಹಾಗೂ ಸತ್ಕರಿಸುವುದು ನಮ್ಮ ಸಂಪ್ರದಾಯ. ಅದೇ ರೀತಿಯಾಗಿ ಇಂದು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಗಣ್ಯ ಮಾನ್ಯರು ಅತಿಥಿಗಳನ್ನು ಸ್ವಾಗತಿಸುವುದು ಸಹಿತ ಒಂದು ಮಹತ್ತರ ಕಾರ್ಯ. ಅದೇ ರೀತಿಯಾಗಿ ಈ ಕಾರ್ಯಕ್ರಮ LPS ಶಾಲೆ ಮಲ್ದಿನಿ ಕೊಪ್ಪಳ ಕ್ಯಾಂಪ್ ಇವ್ರಿಗೂ ಕೂಡ HPS ಶಾಲೆ ಬರಿಂಗನೂರು ಇವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಶ್ರೀಮತಿ ನಹಿಮಾ ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಶ್ರೀ ಅಡ್ವೇಸ್ ಸರ್ ಇವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಪ್ರಶ್ನೆ ಕಾರ್ಯಕ್ರಮ ಪ್ರಥಮ ಸ್ಥಾನ GLPS ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರ್ತಕ್ಕಂಥ ಅರ್ಚನಾ ಮತ್ತು ಅಂಬಿಕಾ GMHPS ದ್ವಿತೀಯ ಶಾಲೆ ಈ ಇಬ್ಬರು ಸ್ವೀಕರಿಸಬೇಕು. ವಿಜಯ್ ಮತ್ತು ರಮೇಶ್ ಜಗದೀಶ್ ಸರ್ ನೋಡಿ, ಜಗದೀಶ್ ಸರ್ ನೋಡಿ. ಕಿಶೋರ್ GLPS ಮಣಿಕೇರಿ ಕ್ಯಾಂಪ್, ಸೀಮಾ ಬೇಗಂ GLPS ಜಾಲ್ವಾಡ್ಗಿ ಮೆಮೊರಿ ಪರೀಕ್ಷೆಯಲ್ಲಿ ನೆಕ್ಸ್ಟ್. ಪುಷ್ಪಾವತಿ GLPS ಜಾಲ್ವಾಡ್, ಯಶವಂತ್ ರಾಜ್ GLPS ಬನ್ನಿಗನೂರು ಮೆಮೊರಿ ಪರೀಕ್ಷಾ ಕ್ಯಾಲಿಗ್ರಫಿಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದ GMHPS ತಿದ್ದಿಗಿ ಕನ್ನಡ ಕ್ಯಾಲಿಗ್ರಫಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತದೆ. ಲಕ್ಷ್ಮೀ ಮೇಡಮ್ ಅವರು ಬಂದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರ ವಿತರಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಈ ಪ್ರಶಸ್ತಿ ಪತ್ರ ಮತ್ತು ಬಹುಮಾನ ವಿತರಣೆಯನ್ನು ಈ ಮಗು ತೃತೀಯ ಸ್ಥಾನವನ್ನು ಪಡೆದಿರ್ತದೆ. ಈ ವಿತರಿಸಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ. ವಿತರಿಸಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ. ಶಿವಕುಮಾರ್ ಜಯಶ್ರೀ ಪೋಷಕರು ಈ ಮಗುವಿಗೆ ಜಗದೀಶ್ ಸರ್ ಅವರು ಬಹುಮಾನ ಮತ್ತು ಮಕ್ಕಳ ಸಹ ಸಂಬಂಧ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರ್ತಾರೆ. ಈ ಮಗುವಿಗೆ GMHPS ರಾಮಂತಾಳ್ ಸಂತೋಷದಾಯಕ ಗಣಿತ ಪ್ರಥಮ ಸ್ಥಾನವನ್ನು ಪಡೆದಿರ್ತಾರೆ. ಈ ಮಗುವಿಗೆ ಸಂತೋಷದಾಯಕ ಗಣಿತ ದ್ವಿತೀಯ ಸ್ಥಾನವನ್ನು ಪಡೆದಿರ್ತದೆ. ಏರಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಪಡೆದಿರ್ತದೆ. ಶಮಣ್ ಸರ್ ಅವರು ಈ ಪ್ರಶಸ್ತಿ ಪತ್ರವನ್ನು ವಿತರಿಸಬೇಕೆಂದು ಕೇಳ್ಕೊಳ್ತಾ ಇದ್ದಾರೆ. ಶುಭಾಶಯಗಳು. ಈ ಒಂದು ಕಲಿಕಾ ಹಬ್ಬ ಕೊನೆಯ ಹಂತಕ್ಕೆ ಬಂತು. ಹಾಗೋ ಹೀಗೋ ಹೇಗೋ ಮುಗಿತು. ಎಲ್ಲರ ಸಹಕಾರ, ನಮ್ಮ ಎಲ್ಲ ಮುದ್ದು ಮಕ್ಕಳು, ವಿಶೇಷವಾಗಿ 8ನೇ ತರಗತಿ ಮಕ್ಕಳು ಅತಿಥಿಗಳನ್ನು ಅತ್ಯಂತ ಉತ್ತಮವಾಗಿ ನೋಡಿಕೊಂಡ್ರು. ಅದರಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕಂದ್ರೆ ಬಹಳ ವ್ಯಕ್ತಿಗಳ, ಬಹಳಷ್ಟು ವಿದ್ಯಾರ್ಥಿಗಳ ಶ್ರಮ ಇದೆ, ಹಾಗೆ ಶಿಕ್ಷಕರ ಸಹ ಶ್ರಮ ಇದೆ. ಪ್ರಶಸ್ತಿ ಪತ್ರಗಳನ್ನ ಸುಮ್ಮನೆ ಇಟ್ಟುಕೊಂಡು ಕುಂದಿರಬೇಕು. ಆಮೇಲೆ ಇವೆಲ್ಲ ನೋಡ್ಬೋದು. ಫಸ್ಟ್ ಕೇಳಿ 2 ನಿಮಿಷ ಟೈಮ್. 8ನೇ ಕ್ಲಾಸ್ ಮಕ್ಕಳಲ್ಲಿ ನಿಮ್ಮ ಕುರಿತಾಗಿ ಮಾತು ಎಲ್ಲ ಗಮನಿಸಿರಲಿ. ಒಟ್ಟಾರೆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕಪ್ಪ ಅಂದ್ರೆ ಅದರ ಹಿಂದೆ ಬಹಳಷ್ಟು ಶ್ರಮ ಇರುತ್ತೆ. ಅದರಲ್ಲಿ ಬಹಳಷ್ಟು ಶಿಕ್ಷಕ ಶಿಕ್ಷಕಿಯರ ಶ್ರಮ,
ಹಾಗೆ ನಮ್ಮ ಮುಖ್ಯ ಗುರುಗಳ ಶ್ರಮ. ಮುಖ್ಯ ಗುರುಗಳಿಗೆ ನಿನ್ನೆ ಒಂದು ಮಂದಿ ಜ್ವರ ಬಂದಂಗಾಗಿದ್ದು. ಯಾಕಂದರೆ ಎಲ್ಲ ಒಂದು ಟೆನ್ಷನ್, ವಿಶೇಷವಾಗಿ ಆ ಒಂದು ಅಡಿಟ್ ಟೆನ್ಷನ್ ಒಂದು, ಈ ಒಂದು ಕಲಿಕಾ ಹಬ್ಬದ ಟೆನ್ಷನ್ ಒಂದು. ಅಮೃತ ಆಮೇಲೆ ಏನೇ ಇರಲಿ ಎಲ್ಲರ ಸಹಕಾರ ಬಹಳ ಮುಖ್ಯ ಅನ್ನೋಕ್ಕೆ ನಮ್ಮೆಲ್ಲ ಸಹಶಿಕ್ಷಕಿಯರು ಭಾಳ ಟೈಮು ಟೇಬಲ್ಲು ನೋಡ್ಲಾರಂಗೆ ಭಾಳಷ್ಟು ಕಷ್ಟಪಟ್ಟರು. ಅದರಲ್ಲಿ ನಾವು ಸಹಿತ ಅದರಲ್ಲಿ ಕಷ್ಟಪಟ್ಟಿದ್ವಿ. ಆದರೆ 2 ಟ್ರೈನಿಂಗ್ ಹಾಕಿದ್ರು. ಏನೇ ಇರಲಿ ಇಲ್ಲಿ ಯಾರಿಗೆ ಅನಿವಾರ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಅತ್ಯಂತ ಉತ್ತಮವಾಗಿ ಅಚ್ಚುಕಟ್ಟಾಗಿ ನೀವು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರಿ. ವಿಶೇಷವಾಗಿ ಧನ್ಯವಾದ ಹೇಳ್ಬೇಕಪ್ಪ ಅಂದರೆ ನಾವು ಶಾಂತಿ ಜೊತೆಗೆ ಹೇಳಬೇಕು. ಯಾಕಂದರೆ ಅವರೊಬ್ಬರು ಬನ್ಯನೂರಿಂದ ಬಂದು ಎಲ್ಲ ಒಂದು ಕ್ರಾಫ್ಟ್ ಚೆಂದ ಕಟ್ ಮಾಡಿದ್ರು. ಇದು ಹೆಚ್ಚು ಕಮ್ಮಿ ಡೆಕೋರೇಷನ್ ಕಾಣ್ತಪ್ಪ ಅಂದರೆ ಆ ಶಿಕ್ಷಕಿಯರಿಗೂ ಮತ್ತು ನಮ್ಮೆಲ್ಲ ಶಿಕ್ಷಕಿಯರ ಸಹಕಾರ ಮತ್ತು ಶಿಕ್ಷಕರ ಸಹಕಾರ. ವಿಶೇಷವಾಗಿ ನಮ್ಮ ಶರಣಪ್ಪ ಸರ್ನು ಭಾಳ ಟೋಪಿ ಭಾಳ ಚೆಂದ ಕಟ್ ಮಾಡಿದ್ರು. ಆದರೆ ವೆಂಕಟಪ್ಪ ಸರ್ ಬರಲಿಲ್ಲ. ಅವ್ರಿಗೆ ನಾವು ಬರ್ತಾರೆ ಅನ್ಕೊಂಡಿದ್ವಿ ನಮ್ಮ ಡಿಗ್ರಿ ಶಾಲೆಯಿಂದ. ಏನೇ ಇರಲಿ ಮಲ್ಲಪ್ಪ ಸರ್ ಬಂದಿದ್ದರು. ಒಟ್ಟಾರೆ ಇನ್ನೊಂದು ವಿಶೇಷ ಧನ್ಯವಾದ ಹೇಳಬೇಕಪ್ಪ ಅಂದರೆ ನಮ್ಮ ಚೆನ್ನಪ್ಪ ಸರು, ಜಗದೀಶ್ ಸರು ಭಾಳ ಅವರು ಸಹಿತ ಭಾಳ ಕಷ್ಟಪಟ್ಟರು. ಚಿಕ್ಕ ಮಕ್ಕಳು ಟೈಪು ಒಡ್ಯಾಡಿ ಆ ಕಡೆಯಿಂದ ಒಡ್ಯಾಡಿ ಏನೋ ಟೆಂಟ್ ತರಿಸಿ ಏನೋ ಒಂದು ವ್ಯವಸ್ಥೆ ಮಾಡಿದ್ರು. ವಿಶೇಷವಾಗಿ ನಮ್ಮ ಜಗದೀಶ್ ಸರ್ ಅಂತೂ ಎಲ್ಲ ರೂಮಿಗೆ ಹತ್ತಲಿಕ್ಕೆ ಒಂದು ಸಹಾಯ ಮಾಡಿದ್ರು. ಅವ್ರಿಗೆ ಸಿಟ್ಟು ಬಂತು ಅನ್ಸುತ್ತೆ. ಯಾಕಂದ್ರೆ ನಮ್ಮ ಮಕ್ಕಳು ಒಟ್ಟು ಏನೇ ಇರಲಿ ಈ ಕಾರ್ಯಕ್ರಮ ಎಲ್ಲರ ಶ್ರಮದಿಂದ ಯಶಸ್ವಿಯಾಯಿತು. ಒಟ್ಟು ನಮ್ಮ ಒಂದು ಕಾರ್ಯಕ್ರಮ ಅತ್ಯಂತ ಉತ್ತಮವಾಗಿ ನೆರವೇರಿತು. ಇದಕ್ಕೆಲ್ಲ ಕಾರಣಕರ್ತಾಗಿರ್ತಕ್ಕಂಥ ಎಲ್ಲರಿಗೂ, ಮುಖ್ಯ ಗುರುಗಳಿಗೂ, CRP ಅವರಿಗೂ, ನಮ್ಮ ಶಾಲಾ ಶಿಕ್ಷಕಿಯರಿಗೂ ಧನ್ಯವಾದ ಹೇಳ್ತಾ, ಒಟ್ಟಾರೆ ಕೊನೆಯ ಮಾತೇನಪ್ಪ ಅಂದರೆ ಈ ಕಲಿಕಾ ಹಬ್ಬ ಯಾಕೆ ಆಚರಣೆ ಮಾಡ್ತಂದ್ರೆ ಕಲಿಕಾ ಹಬ್ಬವನ್ನ ಕಲಿಕೆಯನ್ನು ಅನುಭವಿಸ್ಬೇಕಂತ, ಖುಷಿಯನ್ನು ಅನುಭವಿಸ್ಬೇಕು, ಖುಷಿಯಿಂದ ಕಲಿಬೇಕು. ಕಲೀರಿ, ನಲೀರಿ, ಒಟ್ಟು ಎಂಜಾಯ್ಮೆಂಟ್ ಕಲೀರಿ. ಈ ಒಂದು ಉದ್ದೇಶಕ್ಕಾಗಿ ಈ ಕಾರ್ಯಕ್ರಮ ಅಂದ್ಕೊಂಡ್ರ. ಒಳ್ಳೆ ಜೀವನ ಪರ್ಯಂತ ಉತ್ತಮವಾಗಿ ಕಲೀರಿ ಅನ್ನೋ ಉದ್ದೇಶಕ್ಕಾಗಿ ಕಲಿಯೋದನ್ನ ಎಂದೆಂದೂ ಕಲಿಯೋದಲ್ಲ, ಖುಷಿಯಿಂದ ಕಲೀರಿ ಅಂತ. ಕಲಿತೀವಿ ಹೆಂಗೆ ಕಲಿಬೇಕು? ಖುಷಿಯಿಂದ ಅನುಭವಿಸಿ ಕಲಿಬೇಕಂತ. ಏನೇ ಇರಲಿ, ನೀವು ಕೇಳೋ ಮೂಡಲ್ಲಿ ನೀವಿಲ್ಲ, ಹೇಳೋ ಮೂಡಲ್ಲಿ ನಾವಿಲ್ಲ. ಒಟ್ಟಾರೆ ಇಲ್ಲಿಗೆ ನನಗೆ ಅವಕಾಶ ಮಾಡಿಕೊಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಅನ್ಸುತ್ತಾ ಧನ್ಯವಾದಗಳು. ಪ್ರಶಸ್ತಿ ಪತ್ರವನ್ನು ತೆಗೆದುಕೊಂಡಂತ ವಿದ್ಯಾರ್ಥಿಗಳು ಎಲ್ಲ ವೇದಿಕೆ ಬರಬೇಕು. ಟೀಚರ್ ಚಾಲುವಡಿಗೆ ಇಲ್ಲಿ ಸ್ವಲ್ಪ ಒಂದು ಫೋಟೋ ಸೆಕ್ಷನ್ ಇರ್ತದೆ.